ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಯಾರೆಲ್ಲ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಯಾರಾದ್ರೂ ಸೈಟು ವಿತ್ ಮನೆ ಏನಾದ್ರೂ ಹುಡುಕ್ತಾ ಇದ್ರ, ಹೆಸರುಘಟ್ಟ ನಿಯರ್ ಬೈ ಏನಾದ್ರೂ ಸರೌಂಡಿಂಗ್ ಏನಾದ್ರೂ ಹುಡುಕ್ತಾ ಇದ್ರೆ, ಏನಪ್ಪಾ ನನ್ನ ಹತ್ರ ಒಂದು 60 ಲಕ್ಷ ಬಜೆಟ್ ಇದೆ, ಹೆಂಗಪ್ಪ ನಾನು ಒಂದು ಸೈಟ್ ತಗೊಂಡ್ಬಿಡ್ತೀನಿ, ಆದ್ರೆ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಇನ್ನೂ ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀರಾ. ನಮಗೆ ಕನ್ಸ್ಟ್ರಕ್ಷನ್ಗೆ ಅಮೌಂಟೇ ಜಾಸ್ತಿ ಆಗುತ್ತೆ, ಸೈಟ್ ತಗೊಂಡ್ಬಿಡೋಣ ಅಂತ ಅನ್ಕೊಳ್ತಾ ಇರ್ತೀರಾ, ಆದ್ರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ಕೊಳ್ತಾ ಇರೋದೇ ಒಂದು 50ರಿಂದ 60 ಲಕ್ಷ ಬಜೆಟ್ ಇರುತ್ತೆ ನಿಮ್ಮ ಹತ್ರ. ಆದ್ರೆ ಬೆಂಗಳೂರಲ್ಲಿ ಒಂದು ಸ್ವಂತ ನಿವೇಶನ ತಗೋಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಎಲ್ಲರ ಕನ್ಸು ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಒಂದು ಇನ್ವೆಸ್ಟ್ಮೆಂಟ್ಗಾದ್ರೂ ತಗೋಬೇಕಂತ ತುಂಬಾ ಜನ ಕನ್ಸಿರುತ್ತೆ. ನಿಮ್ಗೋಸ್ಕರ ನಾನು ಇವತ್ತು ವಿಂಟೇಜ್ ವಿಲಾಸ್ ಅವರ ಒಂದು ಪ್ರಾಜೆಕ್ಟ್ ಬಂದಿದ್ದೀನಿ. ಒಂದು ನ್ಯೂ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಹೆಸರುಘಟ್ಟದಿಂದ ಕೇವಲ ಒಂದು 3 ಕಿಲೋಮೀಟರ್ಸ್ ಅಲ್ಲಿ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಇಂದ ನಿಮ್ಗೆ ಕೇವಲ 5 ಕಿಲೋಮೀಟರ್ಸ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ಒಂದು ಬಂಪರ್ ಆಫರ್ ಅಂತ ಏನಪ್ಪಾ ಅಂತ ಹೇಳಿದ್ರೆ, ಇವರ ಸ್ಪೆಷಲ್ ಆಫರ್ ಏನಪ್ಪಾ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ನ್ಯೂ ಇಯರ್ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇಲ್ಲಿ ಸೈಟು ಮತ್ತೆ ಡೂಪ್ಲೆಕ್ಸ್ ಮನೆ ಕೂಡ ಕೊಡ್ತಾ ಇದಾರೆ, ಅದು ಕೇವಲ 60 ಲಕ್ಷದಲ್ಲಿ. ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಜಸ್ಟ್ ಮನೆ ಅಂತಾನೆ ಅಲ್ಲ, ನಿಮ್ಗೆ ಮನೆ ವಿತ್ ಇಂಟೀರಿಯರ್ ಕೂಡ ಇದ್ರ ಜೊತೆ ಅವೈಲಬಲ್ ಸಿಗುತ್ತೆ. ವಿತ್ ಇಂಟೀರಿಯರ್ ನಿಮ್ಗೆ ಕೇವಲ 60 ಲ್ಯಾಕ್ಸ್ಗೆ ಇಲ್ಲಿ ಮನೆ ಸಿಗ್ತಾ ಇದೆ. ನಿಮ್ಗೆ ಬಿಲೀವ್ ಮಾಡಕ್ ಆಗ್ತಾ ಅಲ್ವಾ ಫ್ರೆಂಡ್ಸ್ ನಿಮ್ಗೆ? ಹೌದು, ಯಾಕಂದ್ರೆ ಇದು ಕೇವಲ ಒಂದು ನ್ಯೂ ಇಯರ್ ಆಫರ್ ಅಂತ ಕೊಡ್ತಾ ಇದಾರೆ. ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಒಂದು ಮನೆ ಕೂಡ ನಾವೆಲ್ಲ ರೆಡಿ ಆಗಿದೆ. ಇನ್ನು ಮಿಕ್ಕಿದೆಲ್ಲ ಇವಾಗ ಇನ್ನೇನು ರೆಡಿ ಆಗೋಗುತ್ತೆ. ವಿತ್ ಇನ್ ಒಂದು 2 to 3 months ಅಲ್ಲಿ ಫುಲ್ ಕಂಪ್ಲೀಟ್ ಕೂಡ ಆಗೋಗುತ್ತೆ. ನೋಡಿ, ನ್ಯೂ ಇಯರ್ಗೆ ಒಂದು ಬಂಪರ್ ಆಫರ್ ಅಲ್ಲಿ ಕೊಡ್ತಾ ಇದ್ರೆ ಕೇವಲ 60 ಲಕ್ಷದಲ್ಲಿ ಈ ಮನೆ ನಿಮ್ಗೆ ಆಗುತ್ತೆ. ಅದೇ ಕೂಡ ಈ ಸೈಟ್ ಲೊಕೇಶನ್ ಬಂದ್ಬಿಟ್ಟು ಹೆಸರುಘಟ್ಟದಿಂದ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಅಕ್ಕಪಕ್ಕ ಸರೌಂಡಿಂಗ್ ನನ್ನ ಸ್ಟಾರ್ಟಿಂಗ್ ಅಲ್ಲೇ ಕೂಡ ನಿಮ್ಗೆ ತೋರಿಸಿದೆ ನಾನು. ಸುಮಾರು ಮನೆಗಳು ಕೂಡ ಅಕ್ಕಪಕ್ಕದಲ್ಲಿ ಅವಾಗಲೇ ಸುಮಾರು ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ಎಲ್ಲಾ ಮನೆಗಳಲ್ಲಿ ಅವಾಗಲೇ ವಾಸ ಕೂಡ ಇದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ವಿಂಟೇಜ್ ವಿಲಾಸ್ ಕಡೆಯಿಂದ ನಮ್ ಜೊತೆ ರೋಷನ್ ಸರ್ ಅವರು ಇದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ ಬನ್ನಿ. ಇವತ್ತು ನಮ್ ಜೊತೆ ರೋಷನ್ ಭಟ್ ಸರ್ ಅವರು ಇದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ ಬನ್ನಿ. ಸರ್ ಬನ್ನಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸರ್ ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಫೈನ್ ಸರ್. ಇವತ್ತು ಒಂದು ಬಜೆಟ್ ಫ್ರೆಂಡ್ಲಿ ಒಂದು ಮನೆ ನೋಡ್ತಾ ಇದೀವಿ. ನನ್ನ ಬ್ಯಾಕ್ ಸೈಡ್ ನೋಡ್ಬೋದು, ಅವಾಗ ಫುಲ್ಲಿ ಕನ್ಸ್ಟ್ರಕ್ಷನ್ ಆಗೋಗಿದೆ ಒಂದು ಬಿಲ್ಡಿಂಗ್ ಅವಾಗಲೇ. ಸರ್, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಹೇಳಿ ಸರ್. ವೀಕ್ಷಕರೇ ನಮಸ್ಕಾರ. ಇದು ವಿಂಟೇಜ್ ವಿಲಾ ಅಂತ ನಾವು ಒಂದು ವಿಲಾ ಪ್ರಾಜೆಕ್ಟ್ ಮಾಡ್ತಾ ಇರೋದು ಫ್ರಮ್ ವಿಂಟೇಜ್ ಹೋಮ್ಸ್ ಅಂತ. ಆಕ್ಚುಲಿ ನಮ್ ಡ್ರೀಮು ಏನಂದ್ರೆ ಜನರಿಗೆ ಒಂದು ಬಜೆಟೆಡ್ ಹೋಮ್ ವಿತ್ ಆಲ್ ದಿ ಲಕ್ಸುರಿಟೀಸ್, ವಿತ್ ಇಂಟೀರಿಯರ್ಸ್. ಲಕ್ಸುರಿ ಅಂದ್ರೆ ಅದ್ರಲ್ಲಿ ಎಲ್ಲ ಬಂತು. ಡೂಪ್ಲೆಕ್ಸ್ ಹೌಸ್. ಆಮೇಲೆ ಆ ಬಜೆಟ್ ಅಲ್ಲಿ ನಮ್ಮ ಬ್ಯಾಂಗ್ಳೂರ್ ಜನರಿಗೆ ಇಕನಾಮಿಕಲಿ ಬಂದ್ಬಿಡ್ಲಿ ಅವ್ರಿಗೆ. ಲೆಟ್ ದೆಮ್ ಅದರಲ್ಲಿ ಯಾವ್ದು ಈಗ ನೋಡಿ, ಒಂದ್ ಮನೆ ಕಟ್ಟೋದಂದ್ರೆ ಹೇಳಿದ ತಕ್ಷಣ 80 ಲಕ್ಷ ಹೋಗುತ್ತೆ, 90 ಲಕ್ಷ ಹೋಗುತ್ತೆ. ಬರೀ ಮನೆ ಕಟ್ಟೋಕೆ ಸೈಟ್ ರೇಟ್ ಬಿಟ್ಟು ಹೇಳ್ತಾ ಇರೋದು. ಬಟ್ ನಾವ್ ಇಲ್ಲಿ ಏನ್ ಮಾಡ್ತಾ ಇದ್ದೆ, 60 lakhs ಗೆ ನಿಮ್ಗೆ ಕಂಪ್ಲೀಟ್ ಮನೆ ಸೈಟ್ ಎಲ್ಲ ವಿತ್ ಇಂಟೀರಿಯರ್ಸ್. ಹಾಗಾಗಿ ಈ ಒಂದು ಸ್ಕೀಮ್ ಮಾಡ್ಕೊಂಡು ನಾವೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವು. ಸೊ ನಾವು ಮುಂಚೆ ಪ್ರಿವಿಯಸ್ಲಿ ನಾವು ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೇವೆ 25 years ಅಲ್ಲಿ. ಬಟ್ ಏನಂದ್ರೆ ನಾವಿದು ವಿಲಾ ಪ್ರಾಜೆಕ್ಟ್ ನಮ್ದೊಂದು ಡ್ರೀಮ್ ಟೈಪ್ ಇತ್ತು, ಜನರಿಗೆ ಕೊಡೋಣ, ಚೀಪ್ ವಿಲಾಸ್ ಕೊಡೋಣ. ನೋಡಿದೆವು ನಾವು ಬೇಜಾನ್ ಕಡೆ ನೋಡಿದ್ದು, ಬಟ್ ಈ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತ. ಫ್ರಾಂಕ್ಲಿ ಟು ಸೇ, ಇವನ್ ಐ ಆಮ್ ಎನ್ ಆರ್ಕಿಟೆಕ್ಟ್. ಸೊ ನಮ್ಗೆ ಅದ್ರ ಬಗ್ಗೆ ಥೀಸಿಸ್ ಮಾಡ್ಕೊಂಡು ಇದೇ ಒಂದು ಸ್ಟಾರ್ಟ್ ಮಾಡೋಣ ಅಂತ ನ್ಯೂಲಿ ಲಾಂಚ್ ಮಾಡಿದ್ದು. ಸೊ ನಮ್ಗೆ ಇದು ಏನಾಯ್ತು, ಇದ್ರ ಏರಿಯಾ ಪ್ರಕಾರ ಈ ಬಿಲ್ಡಿಂಗ್ ಕುಂಡ್ರಸೋಣ. ಇವಾಗ ವಿ ಆರ್ ಪ್ರೊವೈಡಿಂಗ್ 4 bedrooms ಆಕ್ಚುಲಿ. ಒಂದು 20-30 ಪ್ಲಾಟ್ ಮೇಲೆ 4 bedrooms, ಒಂದು ದೊಡ್ಡ ಹಾಲು, ಒಂದು ಕಿಚನ್. ಸೊ ನೀವು ಹೋಗ್ತಾ ಯು ವಿಲ್ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್. ಮಾಡಬಹುದು ಸರ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಇಲ್ಲಿ ನಾವು ಇರೋದು ಈಗ ಸಿಲ್ವೇಪುರ ಅಂತ. ಆಲ್ಮೋಸ್ಟ್ ನಮ್ಮ ಚಿಕ್ಕಬಾನುವಾರದಿಂದ ಆಲ್ಮೋಸ್ಟ್ 6 kilometer ರೇಂಜ್ ಅಲ್ಲಿ ಇದೆ. ಆಮೇಲೆ ನಮ್ದು ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಇಂದ 5 to 6 kilometer. ಅದು ಹೆಸರುಘಟ್ಟ ಇಂದ ಒಂದು 2 to 2.5 kilometers ಅಲ್ಲಿ ಇದೆ, ವೆರಿ ನಿಯರೆಸ್ಟ್. ಹಾಗಾಗಿ ನಮ್ಗೆ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಗೆ ನಿಮ್ಗೆ ಮೇನ್ ರೋಡ್ ಸಿಗುತ್ತೆ ಹೆಸರುಘಟ್ಟ. ಸೊ ಬಸ್ ಸರ್ವಿಸ್ ಇಸ್ ದೇರ್. ಸೊ ಹೆಸರುಘಟ್ಟ ಫ್ರೀಕ್ವೆಂಟ್ ಆಗಿ ಬಸ್ ಸರ್ವಿಸ್ ಇದೆ. ಸೊ ಇಲ್ಲಿ ಸಿಲ್ವೇಪುರಗೆ ಇಲ್ಲೇ ಸ್ಟಾಪ್ ಬರುತ್ತೆ, ಬಸ್ ಬರುತ್ತೆ. ಸೊ ಬಸ್ ಸರ್ವಿಸ್ ಗೆ ಏನು ತೊಂದರೆ ಇಲ್ಲ. ಮತ್ತೆ ಆಲ್ರೆಡಿ ಎಲ್ಲರೂ ಡೆವಲಪ್ ಆಗಿ ಬರ್ತಾ ಇದಾರೆ. ದೇ ಆಲ್ರೆಡಿ ಕಮ್, ಈಗ ಆಲ್ರೆಡಿ ಬಂದಿದ್ದಾರೆ. ನೀವು ನೋಡ್ಬೋದು
ಎಲ್ಲಾರು ಮನೆ ಕಟ್ಕೊಂಡು. ಮತ್ತೆ ಏನಂದ್ರೆ ಇನ್ ಮೇಲೆ ನಿಮ್ಗೆ ಬೆಂಗಳೂರಲ್ಲಿ ಜಾಗ ಸಿಗೋದು ಇದಾಗಿದೆ, ಕಷ್ಟ ಆಗ್ತಾ ಇದೆ. ಸೊ ಒಂದು ಪ್ರಾಪರ್ಟಿ ಇತ್ತು, ಲೇಟೆಸ್ಟ್ ಡೆವಲಪ್ ಇಟ್ ಕೊಡೋಣ, ನಮ್ ಬಜೆಟೆಡ್ ಹೋಮ್ಸ್ ಅಲ್ಲೇ ಇದ್ ಮಾಡೋಣ, ಒಂದು ಬಜೆಟ್ ಪ್ಲಸ್ ಲಕ್ಸುರಿ ಹೋಮ್ ಎಲ್ಲರಿಗೂ ಇಷ್ಟ ಆಗ್ಲಿ ಅದು. ಹೌದು ಸರ್. ಮತ್ತೆ ಆ ಬಜೆಟ್ ಅಲ್ಲಿ ನೀವು ಹುಡುಕರು ಸಿಗೋದಿಲ್ಲ, ಯಾಕಂದ್ರೆ ಸೈಟ್ ತಗೊಂಡ್ಬಿಟ್ಟು ಮನೆ ಕನ್ಸ್ಟ್ರಕ್ಷನ್ ಗೆ ಹೋಗುತ್ತೆ, ಅಮೌಂಟ್ ಆಗೋಗುತ್ತೆ. ಒಂದು ಡೂಪ್ಲೆಕ್ಸ್ ಮನೆ ನೀಟಾಗಿ ಕಟ್ಟೋದಂದ್ರೆ ಮಿನಿಮಮ್ ಒಂದು 60 lakhs ಅಂತೂ ಬೇಕು, 70 lakhs 4 bedroom ಮನೆ ಅಂದ್ರೆ 70 lakhs. ಅದು ಇಂಟೀರಿಯರ್ಸ್ ಮತ್ತೆ ನಾವು ಇದೆಲ್ಲ ಕೊಡ್ತಾ ಇದ್ದೇವೆ ಅಲ್ವಾ ಸರ್. ಸೊ ಇದೆಲ್ಲ ಯಾರು ಪರ್ಚೇಸ್ ಮಾಡ್ತಾರೆ ದೇ ಹ್ಯಾವ್ ಗಾಟ್ ಅ ಪ್ಲಸ್ ಪಾಯಿಂಟ್. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ದಿಸ್ ಈಸ್ ಅವರ್ ಇಂಡಿವಿಜುವಲ್ ನ್ಯೂ ಪ್ರಾಜೆಕ್ಟ್. ಸೊ ನಿಮ್ಗೆ ಇನ್ನೂ ಫೆಸಿಲಿಟೀಸ್ ಜಾಸ್ತಿ ಸಿಗುತ್ತೆ. ನಾವು ಈಗ ಏನ್ ಮಾಡಿದ್ದೇವೆ, ಈಚ್ ಹೌಸ್ ಹ್ಯಾಸ್ ಗಾಟ್ ಬೋರ್ ಕನೆಕ್ಷನ್, ನೀರಿನ ವ್ಯವಸ್ಥೆ ಕಂಪ್ಲೀಟ್ ಆಗಿದೆ, ಡ್ರೈನೇಜ್ ಸಿಸ್ಟಮ್ಸ್ ಇದೆ, ಹಾಗಂತ ನಿಮ್ಗೆ ಇದು ಇವನ್ ಪವರ್ ಕನೆಕ್ಷನ್ಸ್ ಇದೆ. ಸೊ ದೇರ್ ಇಸ್ ನೋ ಬೇಸಿಕ್ ಪ್ಲಸ್ ಇಲ್ಲಿ ನಿಮ್ ಎದುರುಗಡೆ ಕಾಣ್ತಾ ಇದೆ ಈ ರೋಡ್ ನಾವು ಡೆವಲಪ್ ಮಾಡ್ತೇವೆ. ಇಟ್ಸ್ 25 feet ರೋಡ್, ಪ್ರೈವೇಟ್ ರೋಡ್, ನಿಮ್ಗೆ ಯೂಸ್ ಮಾಡಬಹುದು. ಸೊ ಹಾಗಾಗಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಬೋರ್ವೆಲ್ ನಿಮ್ಗೆ ಅಲ್ಲಿ ಕಾಣುತ್ತೆ. ಸೊ ಅದರಲ್ಲಿ 4 inches ವಾಟರ್ ಇದೆ. ನಿಮ್ಗೆ ಯಾವಾಗ ಬೇಕು ನೀವು ಎಲ್ಲರೂ ಮನೆ ತಗೊಂಡಾದ್ಮೇಲೆ ಯು ಕ್ಯಾನ್ ಯೂಸ್ ದ ಬೋರ್ ಅಲ್ವಾ ಸರ್. ಯಾವಾಗ ಬೇಕು ಆ ಟೈಮಲ್ಲಿ ನೀವು ಯುಟಿಲೈಸ್ ಮಾಡಬಹುದು. ಸರ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದು ಕನ್ಸಿರುತ್ತೆ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ತಗೋಬೇಕಂತ. ಮತ್ತೆ ಇನ್ನೊಂದು ಏನಂದ್ರೆ ಮೇಡಮ್, ನಾವ್ ಈ ಲೊಕೇಶನ್ ಸಿಟಿಯಿಂದ ಏನೋ ಎಲ್ಲೋ ಕಾಡದಲ್ಲಿ ತಗೊಂಡೋಗ್ ಬಿಟ್ಟಂಗಲ್ಲ. ಆಲ್ಮೋಸ್ಟ್ ವಿದ್ಯಾರಣ್ಯಪುರ 5 kilometers, ಈಗ ನಿಮ್ಗೆ ಬಗಲ್ಗುಂಟೆ ಎಲ್ಲ 8 kilometers, 8ನೇ ಮೈಲ್ ಮೆಟ್ರೋ ನಿಮ್ಗೆ ಅರೌಂಡ್ 8.5 kilometers ಅಲ್ಲಿ ಬರ್ತಾ ಇದೆ. ವೆರಿ ಈಸಿ. ಮತ್ತೆ ಲೊಕೇಶನ್ ಹೇಗಿದೆ ಅಂದ್ರೆ ನಿಮ್ಗೆ ಒಳ್ಳೆ ಮಲ್ನಾಡಿಗೆ ಬಂದಂಗ ಆಗತ್ತೆ. ನಾಯ್ಸ್ ಪೊಲ್ಯೂಷನ್, ಟ್ರಾಫಿಕ್ ಫ್ರೀ ಆಗಿದೆ, ಬೇಗನೆ ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ ಸರ್. ಓಕೆ ಸರ್, ಇವಾಗ ಯಾರಾದ್ರೂ ಮನೆ ಬ್ಯಾಕ್ ಸೈಡ್ ನೋಡ್ತಾ ಇದೀವಿ, ಇವಾಗ ಯಾರಾದ್ರೂ ಬೈ ಮಾಡ್ಬೇಕಂತ ಅನ್ಕೊಳ್ತಾ ಇರ್ತಾರೆ ಸರ್. ಇವಾಗ ಯಾರಾದ್ರೂ ಬೈ ಮಾಡಿದ್ರೆ ಮನೇಲಿ ಎಲ್ಡರ್ ಪೀಪಲ್ಸ್ ಇರ್ತಾರೆ, ಮಕ್ಳು ಇರ್ತಾರೆ ಸರ್, ಅವ್ರಿಗೆಲ್ಲ ಇವಾಗ ಸ್ಕೂಲ್ ಕಾಲೇಜಸ್ ಅಂತ ಹೇಳಿದ್ರೆ ಟೋಟಲಿ 4-5 ಸ್ಕೂಲ್ಸ್ ಇದೆ. ಸೆಂಟ್ ಫಿನೋಮನ್ ಸ್ಕೂಲ್ ಇದೆ, DMCS ಸ್ಕೂಲ್ ಇದೆ, ಆಲ್ಮೋಸ್ಟ್ 3 to 4 kilometer ರೇಂಜ್ ಒಳಗೆ ಬಸ್ಸಸ್ ಇದೆ. ಅಥೆನಾ ಸ್ಕೂಲ್ ಇದೆ, ಆಮೇಲೆ ಇಲ್ಲಿ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಆಮೇಲೆ ಮಲ್ಲಿಗೆ ನರ್ಸಿಂಗ್ ಕಾಲೇಜ್ ಇದೆ. ಸೊ ಕಾಲೇಜಸ್ ಇಲ್ಲೇ ಹತ್ರ ಇದೆ, ನಿಮ್ಗೆ ಏನು ಬಸ್ ಸರ್ವಿಸ್ ಇದೆ, ಹೋಗ್ಬೋದು ಬರ್ಬೋದು. ಈ ಕೆಲವೊಂದು ಅಂತೂ ಇವಾಗ ಎಲ್ಲರಿಗೂ ಓನ್ ವೆಹಿಕಲ್ ಇದೆ, ಹತ್ರನೇ ಇದೆ. ಫ್ರೀ ಟ್ರಾಫಿಕ್ ಅಲ್ಲಿ ಹೋಗಿ ಬರ್ಬೋದು. ಎಲ್ಲಿ ನಾವು ಅಲ್ಲಿ 8ನೇ ಮೈಲಿಗೆ 1 ತಾಸು ನಿಂತ್ಕೊಂಡು ಬರೋದು ಅವಶ್ಯಕತೆ ಇಲ್ಲ, ಶಾರ್ಟ್ ರೂಟ್ಸ್ ಇದೆ. ಹೌದು. ಮತ್ತೆ ಇಲ್ಲಿ ಸೂಪರ್ ಮಾರ್ಕೆಟ್ಸ್ ಇದೆ. ಹೌದು, ನಿಯರ್ ಬೈ ನಿಮ್ಗೆ ಯಲಹಂಕ ಇಸ್ ಆಲ್ಮೋಸ್ಟ್ 6 kilometers ನಿಮ್ಗೆ. ನಿಮ್ಗೆ ಯಲಹಂಕ ಬಿಗ್ ಬಜಾರ್ ಇದೆಲ್ಲ ಇಲ್ಲೇ ಹತ್ರದಲ್ಲಿ, ಆಲ್ಮೋಸ್ಟ್ ಇಲ್ಲಿ ಇನೋಎಕ್ಸ್ ಮಾಲ್ ಎಲ್ಲ ಇಲ್ಲೇ ಹತ್ರದಲ್ಲಿ ಇದೆ. ಸೊ ಈ ಲೊಕೇಶನ್ ಅಲ್ಲಿ ಆ ಬಜೆಟ್ ಐ ಥಿಂಕ್ ಇಟ್ಸ್ ವರ್ತ್ ಫಾರ್ ಎವ್ರಿವನ್ ಅಲ್ವಾ ಸರ್. ಯಾಕಂದ್ರೆ ಎಲ್ಲರ ಕನ್ಸು ನನ್ಸ್ ಮಾಡಕ್ಕಂತಾನೆ ವಿಂಟೇಜ್ ವಿಲಾಸ್ ಅವರು ಒಂದು ಹೊಸ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಸರ್, ಇದು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡ್ ಅಪ್ ಆಗಿದೆ ಸರ್? ಇವಾಗ ನಾವು ಒಂದು ವಿಲಾ ಬಂದ್ಬಿಟ್ಟು 20-30 ಪ್ಲಾಟ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ, ಇಂಡಿವಿಜುವಲ್. ಇದರಲ್ಲಿ ಎಲ್ಲ ಇಂಡಿವಿಜುವಲ್ ವಾಲ್ಸ್ ಇದೆ. ದೇರ್ ಇಸ್ ನೋ ಕನೆಕ್ಷನ್ ವಿತ್ ಒನ್ ಅಂಡ್ ಒನ್. ಇಂಡಿವಿಜುವಲ್ ಟೋಟಲ್ 20-30 ಅಲ್ಲಿ ನಾವು 1900 square feet ಬಿಲ್ಟ್ ಅಪ್ ಮಾಡಿದ್ದೀರಾ. ಸೊ ಅದರಲ್ಲಿ ಸ್ಟೆಪ್ ವೈಸ್ ನಿಮ್ಗೆ ತೋರಿಸ್ತಾ ಹೇಳ್ಬೋದು. ನಿಮ್ಗೆ ವಾಸ್ಟ್ ಕಾರ್ ಪಾರ್ಕಿಂಗ್, 2 car parkings ಇದೆ, 2 car parkings ಇದೆ. ಸರ್ ಎಲ್ಲಾ ಫೆಸಿಲಿಟಿನೂ ಕೊಟ್ಬಿಟ್ಟಿದ್ದೀರಲ್ವಾ ಸರ್? ಹೌದು ಅಲ್ವಾ ಸರ್. ಇದು ಒನ್ ಟೈಪ್ ಮಾಡರ್ನ್ ಇದರಲ್ಲಿ ಥಾಟ್ಸ್ ಅಲ್ಲಿ ಇಟ್ಕೊಂಡಿದೆ. ಫ್ಯೂಚರ್ ನಾಳೆ ಗಾರ್ ಎಲ್ಲಿ ಇಡ್ಬೇಕು, ರೋಡ್ ಮೇಲೆ ಇಡ್ಬೇಕಾ, ಹೇಗೆ ಇಷ್ಟು ಚಿಕ್ಕ ಪ್ಲಾಟ್ ಗೆ ಆಗತ್ತಾ? ಸೊ ಪ್ಲಾಟ್ ಏರಿಯಾ 600 square feet, ಕನ್ಸ್ಟ್ರಕ್ಟೆಡ್ ಏರಿಯಾ 1900 square feet. ಓಕೆ ಸರ್, ಹಾಗಾದ್ರೆ ವಿಲಾ ನೋಡ್ಕೊಂಡ್ ಬರೋಣ. ಓಕೆ ಬನ್ನಿ ವೀಕ್ಷಕರೇ, ವಿಲಾ ನೋಡ್ಕೊಂಡ್ ಬರೋಣ ಸರ್. ಇವಾಗ ಒಂದು ಮನೆ ಕಂಪ್ಲೀಟೆಡ್ ಆಗಿದೆ ಅಂತಾನೆ ಹೇಳ್ಬೋದಲ್ವಾ ಸರ್ ಇದು? ಹೌದು ಮೇಡಮ್, ಇದು ಒಂದು ಮನೆ ಕಂಪ್ಲೀಟ್ ಆಗಿದೆ. ಹಾ ಸರ್. ಸೊ ಇದ್ರ ವಿವರಣೆ ನೋಡಬಹುದು ಬನ್ನಿ. ಓಕೆ, ಇಲ್ಲಿ ನೋಡಿ, ನಾವು 20 feet ಗೆ ಫುಲ್ ಗೇಟ್ ಕೊಟ್ಟಿದ್ದೇವೆ. ಓಕೆ, ಫುಲ್ ಗೇಟ್ ಕೊಟ್ಟಿದ್ದೀರಲ್ವಾ ಸರ್? ಹಾ ಮೇಡಮ್, ಫುಲ್ ಗೇಟ್ ಇದೆ ಸರ್. ಹೆವಿ ಗೇಜ್ ಅಂತಾನೆ ಹೇಳ್ಬೋದಲ್ವಾ ಸರ್ ಇದು ಗೇಟ್? ಎಸ್ ಮೇಡಮ್. ಓಕೆ, ವಿತ್ ಕಾರ್ ಪಾರ್ಕಿಂಗ್ ಮೇಡಮ್. ಒಂದು ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ನಿಮ್ಗೆ 15 feet by 10 feet ಇದೆ. ಸೊ ಇಂಥವು 2 ಇದಾವೆ.
ಓಕೆ ವಿತ್ 2 ಕಾರ್ ಪಾರ್ಕ್ ಮಾಡಬಹುದು ಕಾರ್ ಈಸಿಯಾಗಿ ಮಾಡೋದು. ಒಂದು ದೊಡ್ಡದ ಕಾರ್, ಒಂದು SUV ಕಾರ್ ಪಾರ್ಕ್ ಮಾಡಬಹುದು, ಒಂದು ಚಿಕ್ಕದ ಒಂದು ಮಾಡಬಹುದು. ಸೊ ನಿಮ್ಗೆ 2 ಆಪ್ಷನ್ ಇದೆ. ಇಲ್ಲ ನೀವು ಒಂದ್ ಕಾರ್ ಪಾರ್ಕ್ ಮಾಡಿ ಇದು ಒಂದು ಬೈಕ್ ಅದು ಇದು ಇಟ್ಕೊಳಕ್ 2 ವೀಲರ್ಸ್ ಕೂಡ ಪಾರ್ಕ್ ಮಾಡ್ಕೋಬಹುದು ಅಲ್ವಾ ಸರ್? ಹಾಗೆ ನಾವು ಇದ್ರನ್ನ ಕಂಪ್ಲೀಟ್ ಇಲ್ಲಿ ನಿಮ್ಗೆ ಚಪ್ಪಡಿ ಹಾಕಿ ರೆಡಿ ಮಾಡಿರ್ತೇವೆ. ಸೊ ನಿಮ್ಗೆ ಅದೇ ಅನ್ನಲ್ಲ, ಕಂಪ್ಲೀಟ್ಲಿ ವಾಕ್ ಇನ್ ನಿಮ್ಗೆ. ವಾಕ್ ಇನ್ ಅಲ್ವಾ ಸರ್? ಹೌದು, ಫುಲ್ಲಿ ಕಂಪ್ಲೀಟೆಡ್, ಏನು ಕೆಲಸ ಬಾಕಿ ಇಲ್ಲ ಅಂತ ಹೇಳ್ಬೋದು. ಏನು ಬಾಕಿ ಇರೋದಿಲ್ಲ. ಓಕೆ, ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದೀರಾ ಅಲ್ವಾ ಸರ್? ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದೇವೆ. ಓಕೆ, ಸೊ ಇಲ್ಲಿ ಒಂದು ವಾಟರ್ ಪಾಯಿಂಟ್ ಕೊಟ್ಟಿದ್ದೇವೆ, ಸರ್ವಿಸ್ ಅದು ಇದು ಮಾಡಕ್ಕೆ ನಿಮ್ಗೆ ವಾಷೇಬಲ್. ಆಮೇಲೆ ಇಲ್ಲಿ ಎಲೆಕ್ಟ್ರಿಕಲ್ ಚಾರ್ಜರ್ ಕೂಡ ಇದೆ. ಸೊ ವೆಹಿಕಲ್ ನಿಮ್ದು ಏನಾದ್ರು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇವಾಗ ಪಾಪ್ಯುಲಾರಿಟಿ ಅದೇ ಆಗ್ತಾ ಇರೋದಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಸೊ ಅದಕ್ಕೊಂದು ಪಾಯಿಂಟ್ ಇದೆ. ಸೊ ಹಾಗಾಗಿ ಡ್ರೈನೇಜ್ ಸಿಸ್ಟಮ್, ಅರ್ಥಿಂಗ್ ಕೇಬಲ್ಸ್ ಕಂಪ್ಲೀಟ್ ಮಾಡ್ಬಿಟ್ಟಿದೆ. ಫುಲ್ ಕಂಪ್ಲೀಟ್ ಆಗೋಗಿದೆ ಅಲ್ವಾ ಸರ್ ಇದು? ಎಸ್, ಆರಾಮಾಗಿ 2 ಕಾರ್ ಪಾರ್ಕ್ ಮಾಡಬಹುದು. ಹೌದು, ನೀವೇ ನೋಡ್ತಾ ಇದ್ದೀರಾ, ಯಾವ್ದು ಮಧ್ಯದಲ್ಲಿ ಆಬ್ಸ್ಟ್ರಕ್ಷನ್ ಇಲ್ಲ. ನಿಮ್ಗೆ ಸ್ಟ್ರೈಟ್ ಬಂದೇ ಒಳಗ್ ಪಾರ್ಕ್ ಮಾಡಬಹುದು, ಆರಾಮಾಗಿ ಪಾರ್ಕ್ ಮಾಡಬಹುದು. 20 ಫೀಟ್ ಬೈ ಆಲ್ಮೋಸ್ಟ್ 15 ಫೀಟ್ ನಿಮ್ ಕಾರ್ ಪಾರ್ಕಿಂಗ್ ಇದೆ. ಆರಾಮಾಗಿ ಒಂದು ದೊಡ್ಡ SUV ಗಾಡಿನೇ ನಿಲ್ಸಬಹುದು ನೀವು. ಸರ್, ಇವಾಗ ಮೇನ್ ಪ್ರಾಬ್ಲಮ್ ಇರೋದು ಗಾಡಿ ಪಾರ್ಕಿಂಗ್ ಎಲ್ಲಾ ಕಡೆ ಅಲ್ವಾ ಸರ್? ಸಿಟಿಲಿ ಎಲ್ಲಾ ಕಡೆ ಸಿಟಿಯಲ್ಲಿ ಕಾರ್ ಪಾರ್ಕಿಂಗ್ ಮೇನ್ ಇಶ್ಯೂ ಆಗೋದು. ಹಾಗಾಗಿ ನಾವು ಅದನ್ನೇ ಕಣ್ಣಿಟ್ಟಿಟ್ಟು ಒಂದು ಕಾರ್ ಪಾರ್ಕಿಂಗ್ ಇರ್ಲಿ, ಒಂದ್ರ ಜೊತೆ ಇನ್ನೊಂದು ಕೊಟ್ಬಿಟ್ಟಿದ್ದೇವೆ. ಕೆಲವು ಜನರು ಹೇಳ್ತಾರೆ ಹಸ್ಬೆಂಡಿಗೆ SUV ಇರ್ತದೆ, ವೈಫ್ ಹತ್ರ ಒಂದು ಆಲ್ಟೋನ ಏನೋ ಇಟ್ಕೊಂಡಿರ್ತಾರೆ. ಸೊ 2 ನಿಲ್ಸಬಹುದು, ಅವ್ರ ಜೊತೆ ಒಂದು ವೆಹಿಕಲ್ ನಿಲ್ಸಬಹುದು, 2 ವೀಲರ್ ಕೂಡ ನಿಲ್ಸ್ಕೋಬಹುದು ಅಲ್ವಾ ಸರ್? ಹೌದು ಸರ್, ಒಂದು ಬಿಗ್ ಪಾಯಿಂಟ್ ಏನಂತ ಹೇಳಿದ್ರೆ ಪಾರ್ಕಿಂಗ್ ಇಶ್ಯೂ. ಅದ್ರಲ್ಲೂ ನೀವು 20-30 ಸೈಟ್ ಅಲ್ಲಿ ಅದು 2 ಗಾಡಿ ಪಾರ್ಕ್ ಮಾಡೋಷ್ಟು ಸ್ಪೇಸ್ ನ ಕೊಟ್ಟಿದ್ದೀರಾ. ಈ ರೀತಿಯಾಗಿ ನಿಮ್ಗೆ ಸ್ಪೇಸ್ ಕೊಟ್ಟಿದ್ದೇವೆ ನಾವು ಅಲ್ವಾ ಸರ್? ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿದೆ ಅಂತಾನೆ ಇಲ್ಲ ಅಲ್ವಾ ಸರ್? ಮತ್ತೆ ವೆಂಟಿಲೇಷನ್ ಇದೆ, ನಿಮ್ಗೆ ಕಾಮನ್ ವಾಲ್ ಇದೆ. ಇದ್ ನೋಡಿ, ನಿಮ್ದು ಇಲ್ಲಿಂದ ಹಿಡಿದು ಅಲ್ಲಿಗೆ ನಿಮ್ದು ಕಂಪ್ಲೀಟ್ ಪ್ರೈವಸಿ ಆಗಿ ನಿಮ್ಗೆ ಕಾಂಪೌಂಡ್ ವಾಲ್ ಇದೆ. ಕಾಂಪೌಂಡ್ ವಾಲ್, ಓಕೆ. ವೆಂಟಿಲೇಷನ್ ಚೆನ್ನಾಗಿದೆ, ಹಾಗೆ ಸನ್ಲೈಟ್ ಕೂಡ ಚೆನ್ನಾಗಿ ಬೀಳುತ್ತೆ ಅಲ್ವಾ ಸರ್? ಈಸಿ ಆಗಿದೆ. ಓಕೆ ಸರ್, ಇದು ಪಾರ್ಕಿಂಗ್ ಆಯ್ತು. ನೆಕ್ಸ್ಟ್ ಮನೆ ಸರ್, ಹೊರಗಡೆ ಮನೆ ನಾವು ಆಕ್ಚುಲಿ ನಮ್ಮ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದೇವೆ. ಓಕೆ, ಇದು ನಾರ್ತ್ ಫೇಸಿಂಗ್ ಕೊಟ್ಟಿದ್ದೀರಾ ಸರ್? ನಾರ್ತ್ ಫೇಸಿಂಗ್ ಡೋರ್ ಇದೆ. ಓಕೆ, ಸೈಟ್ ಆಕ್ಚುಲಿ ಯಾವ ಫೇಸಿಂಗ್ ಬರುತ್ತೆ ಸರ್ ಇದು? ಸೈಟ್ ಬಂದ್ಬಿಟ್ಟು ನಿಮ್ಗೆ ವೆಸ್ಟ್ ಫೇಸಿಂಗ್ ಇದೆ. ವೆಸ್ಟ್ ಫೇಸಿಂಗ್ ಇದೆ. ಡೋರ್ ಬಂದ್ಬಿಟ್ಟು ಮೇನ್ ಡೋರ್ ನಾರ್ತ್ ಫೇಸಿಂಗ್ ಇದೆ. ಎಕ್ಸಾಕ್ಟ್ ವಾಸ್ತು ಪ್ರಕಾರನೇ ಆಲ್ಮೋಸ್ಟ್ ಇದು ಡೋರ್ ಬಂದ್ಬಿಟ್ಟು ನಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬಂದ್ಬಿಡ್ತದೆ. ಸೊ ನಿಮ್ಗೆ ಏನು ಇದಿಲ್ಲ, ವಾಸ್ತು ಎಕ್ಸಾಕ್ಟ್ ಎಲ್ಲರಿಗೂ ಇದಾಗುವಂಗೆ ಮಾಡಿದ್ದೇವೆ. ಯಾಕೆ ಎಲ್ಲರೂ ಇವಾಗ ವಾಸ್ತು ನೋಡ್ಕೊಂಡೆ ಅಲ್ವಾ ಸರ್? ಓಕೆ, ಇದು ಮೇನ್ ಡೋರ್. ಓಕೆ, ಬನ್ನಿ. ಯಾವ ವುಡ್ ಯೂಸ್ ಮಾಡಿದೀರಾ ಸರ್ ಇದು ಮೇನ್ ಡೋರ್ ಗೆ? ಮೇಡಮ್, ಇದು ಬಂದ್ಬಿಟ್ಟು ಗಾನಾಟಿಕ್ ಡೋರ್, ಫ್ರೇಮ್ ಕೂಡ ಗಾನಾಟಿಕ್ ಇದೆ ನಿಮ್ಗೆ. ಓಕೆ, ಸೊ ನೀವು ನೋಡಬಹುದು, ಅದರಲ್ಲಿ ಯಾವ್ದು ಕಾಂಪ್ರಮೈಸ್ ಮಾಡಿಲ್ಲ ನಾವು. ಹೌದಾ ಸರ್? ನೋಡಿ, ಗಾನಾಟಿಕ್ ಡೋರ್ ಪ್ಲಸ್ ಗಾನಾಟಿಕ್ ಫ್ರೇಮ್ ಎಲ್ಲ ವಿತ್ ಟೀಕ್ ವುಡ್ ಅಲ್ವಾ ಸರ್? ಹೌದು. ನೆಕ್ಸ್ಟ್ ಅದಕ್ಕೆ ನಾವು ಒಂದು ಲಾಕ್ ಪ್ಲಸ್ ಒಂದು ಹ್ಯಾಂಡಲ್ ಬೇಕಾದ್ರೆ ನೀವು ಯಾವ್ದು ಬೇಕೋ ಅದು ಆಮೇಲೆ ನೀವು ಆಲ್ಟ್ರೇಷನ್ ಮಾಡಿಸ್ಕೊಳ್ಬಹುದು ಅಲ್ವಾ ಸರ್? ಹೌದು. ಇದು ಒಂದು ಸಿಟಿಂಗ್ ಹಾಲ್ ಟೈಪ್ ಮಾಡಿದ್ದೇವೆ. ಸೊ ಇದು ಬೇಕಾದ್ರೆ ನೀವು ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಸಿಟಿಂಗ್ ಹಾಲ್. ಇಲ್ಲಾಂದ್ರೆ ಗೆಸ್ಟ್ ಜಾಸ್ತಿ ಬಂದಾಗ ಇಲ್ಲಿ ಬೇಕಾದ್ರೆ ದೇ ಕ್ಯಾನ್ ಯೂಸ್ ಇಟ್ ಆಸ್ ಅ ಬೆಡ್ರೂಮ್. ಅದ್ರ ಮೇಲೆ ಡಿಪೆಂಡೆನ್ಸ್. ಯೂಸೇಬಲ್. ಇದು ಆಲ್ಮೋಸ್ಟ್ ನಿಮ್ಗೆ 10/15 ಇದೆ. ಇದು 10/15 ಇದೆ ಅಲ್ವಾ ಸರ್ ಇದು? ಹೌದು. ಓಕೆ, ಇದಕ್ಕೆ ಒಂದು ರೆಸ್ಟ್ ರೂಮ್ ಕೊಟ್ಟಿದ್ದೇವೆ. ಓಕೆ, ಇಲ್ಲೊಂದು ರೆಸ್ಟ್ ರೂಮ್ ಕೊಟ್ಟಿದ್ದೇವೆ ನಾವು. ಸ್ವಲ್ಪ ಸಾಮಾನ್ ಇದೆ. ಓಕೆ ಸರ್, ಕೆಲಸ ನಡೀತಾ ಇದೆ. ಹಾಗಾಗಿ ರೆಸ್ಟ್ ರೂಮ್ ಇದೆ. ಓಕೆ, ಇಲ್ಲಿ ಸ್ವಿಚ್ ಬೋರ್ಡ್ ಕೂಡ ಇದೆ. ಆಮೇಲೆ ಇಲ್ಲಿ ಒಂದು ನಮ್ಮಲ್ಲಿ ಒಂದು ಡಿಸೈನ್ ವಿಚಿತ್ರ ಅಂದ್ರೆ ಒಂದು ಡೋರ್ ಕಮ್ ವಿಂಡೋ ಇದೆ. ಅಂದ್ರೆ ಇದನ್ನ ಓಪನ್ ಮಾಡಿ ಜಸ್ಟ್ ನಾವು ಸ್ಲೈಡ್ ಮಾಡಿಬಿಟ್ರೆ ಕಂಪ್ಲೀಟ್ ವ್ಯೂ ಬರುತ್ತೆ ನಿಮ್ಗೆ. ಓಕೆ, ಕಂಪ್ಲೀಟ್ ವ್ಯೂ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ದು ಸಂಪ್ ಇದೆ. ಸಂಪ್ ಜೊತೆ ಇಲ್ಲಿ ನಮ್ಗೆ 2 ಫೀಟ್ ಪ್ಯಾಸೇಜ್ ಇದೆ. ಓಕೆ, 2 ಫೀಟ್ ಪ್ಯಾಸೇಜ್ ಕೂಡ ಕೊಟ್ಟಿದ್ದೇವೆ ನಾವು. ಓಕೆ, ಗಾಳಿ ಬೆಳಕಿಗೆ ಚೆನ್ನಾಗಿದೆ. ಡೋರು ಸಪೋಸ್ ನೀವು ಜಸ್ಟ್ ವಿಂಡೋ ಓಪನ್ ಮಾಡಿ ಮಸ್ಕಿಟೋ ಮೆಶ್ ಹಾಕೊಂಡ್ಬಿಟ್ಟು ಈ ಗ್ರಿಲ್ ಅನ್ನ ಲಾಕ್ ಮಾಡ್ಕೊಂಡ್ಬಿಟ್ರೆ 24 ಅವರ್ಸ್ ನಿಮ್ಗೆ ಫ್ರೆಶ್ ಏರ್ ಇರ್ತದೆ ಅಲ್ವಾ ಸರ್? ಯಾರು ಕೊಡ್ತಾರೆ ಮೇಡಮ್ ಈ ಟೈಪ್ ಡಿಸೈನ್ಸ್? ಈ ತರ ಡಿಸೈನ್ಸ್ ಯಾರು ಕೊಡೋದಿಲ್ಲ ಸರ್ ಅದರಲ್ಲಿ. ಹೌದು. ಸೊ ಇದು ಎಕ್ಸಾಕ್ಟ್ಲಿ ವಾಟ್ ಯು ಕಾಲ್ ಎಕ್ಸಿಕ್ಯೂಟಿವ್ ವಿಲ್ಲಾ ಟೈಪ್. ಇಲ್ಲಿ ನೀವು ಬೇಕಾದ್ರೆ ಸೋಫಾನೋ ಬೆಡ್ ವಾಟ್ ಎವರ್ ಯುವರ್ ಮೀನ್ಸ್. ಈಗ ಕೆಲವೊಂದ್ ಜನ ಬರ್ತಾರೆ, ಯು ವಾಂಟ್ ಟು ಜಸ್ಟ್ ಹ್ಯಾವ್ ಅ ಮೀಟಿಂಗ್, ಸ್ಮಾಲ್ ಮೀಟಿಂಗ್ ಇಲ್ಲೇ ಮಾಡ್ಬಿಡ್ಬೋದು. ಹೌದು ಸರ್.
ಸರ್ ಇದು ವೆಟ್ರಿಫೈಡ್ ಟೈಲ್ಸ್ ಸರ್, ಇದು ಗ್ರಾನೈಟ್ ಸರ್? ಇದು ವೆಟ್ರಿಫೈಡ್ ಟೈಲ್ಸ್. ವೆಟ್ರಿಫೈಡ್ ಟೈಲ್ಸ್ ಅಲ್ವಾ ಸರ್? ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ 2x4 ಟೈಲ್ಸ್ ನಾವು ಹಾಕಿದ್ದು. 2x4 ಟೈಲ್ಸ್ ಸರ್. ಇದನ್ನ ಒನ್ ಟೈಪ್ ಗ್ರಾನೈಟ್ ಲುಕ್ ಕಾಣ್ತಾ ಇದೆ ನಿಮಗೆ ಅಲ್ವಾ ಸರ್? ನನಗೆ ಸಡನ್ ಆಗಿ ಗ್ರಾನೈಟ್ ಹಾಕ್ಸಿದೀರಾ ಅಂತ ಅನ್ಕೊಂಡೆ ಸರ್ ನಾನು. ಇಲ್ಲ, ಏನ್ ನಾವು ನಿಮ್ಗೆ ತೋರಿಸ್ತಾ ಇದೆ ಎಲ್ಲಾ ಮನೆಗೂ ಅದೇ ಇರ್ತದೆ. ಓನ್ಲಿ ಏನಂದ್ರೆ ಸ್ಪೆಸಿಫಿಕೇಶನ್ ಏನಂದ್ರೆ ನಿಮ್ ಬೇಕಾದ್ರೆ ಚಾಯ್ಸ್ ಕೊಡ್ತೇವೆ. 3-4 ವೆರೈಟೀಸ್ ಇದಾವೆ ಇದರಲ್ಲಿ. 1-4 ಕಲರ್ ಶೇಡ್ಸ್ ಇದಾವೆ. ಯು ಕ್ಯಾನ್ ಚೇಂಜ್. ಓಕೆ, ಚೇಂಜ್ ಮಾಡಿಸ್ಕೋಬಹುದು. ಓಕೆ ಸರ್, ಇಲ್ಲೊಂದು ಸ್ಮಾಲ್ ಪ್ಯಾಸೇಜ್ ತರ ಬಿಟ್ಟಿದ್ರಲ್ಲ ಸರ್? ಇದು ಮೇಡಮ್ ಇದು UPS UPS ಮತ್ತೆ ಈಗ ಇಲ್ಲಿ ಬಂದ್ರು ಕೆಲವು ಜನರಿಗೆ ಶೂ ರ್ಯಾಕ್ ಏನಾದ್ರು ಇಟ್ಕೊಳ್ಳೋಕೆ ಇಲ್ಲಿ ಸೈಡ್ ಗೆ ಇಡಬಹುದು. ಮತ್ತೆ UPS ಕೂಡ ಎಷ್ಟು ಸ್ಪೇಸ್ ಕೊಟ್ಟಿದೆ UPS. ಹೌದು ಸರ್, ಸ್ಪೇಸ್ ತುಂಬಾ ಸ್ಪೇಸ್ ಇದೆ, ಅವೈಲೇಬಲ್ ಇದೆ. ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ ಅಲ್ವಾ ಸರ್? ಆಮೇಲೆ ಇಲ್ಲೊಂದು ವಿಂಡೋ ಇದೆ, ಯು ಕ್ಯಾನ್ ಸೀ ಥ್ರೂ ಹೂ ಹ್ಯಾಸ್ ಕಮ್. ಹೌದು ಸರ್, ಯಾರು ಬಂದ್ರು ಗೊತ್ತಾಗುತ್ತೆ. ಮತ್ತೆ ನೋಡಿ ಸ್ಪಾಟ್ ಲೈಟ್ಸ್ ಎಲ್ಲ ನಾವು ಇದ್ರ ಸೀಲಿಂಗ್ ಅಲ್ಲೇ ಕೊಟ್ಬಿಟ್ಟಿದ್ದೇವೆ. ಸೊ ನಿಮ್ಗೆ ಇದೇ ಇಲ್ಲ ಸರ್, ಫುಲ್ಲಿ ಕಂಪ್ಲೀಟ್ ಅಂತಾನೆ ಹೇಳ್ಬೋದಲ್ವಾ ಸರ್? ಹೌದು, ಕಂಪ್ಲೀಟ್. ಇನ್ನೇನಿಲ್ಲ ಮೇಡಮ್, ನಿಮ್ದು ಲಗೇಜ್ ತಗೊಂಡ್ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ಬೋದು ಅಲ್ವಾ ಸರ್? ಗೃಹ ಪ್ರವೇಶ ಮಾಡಿ ನೆಕ್ಸ್ಟ್ ದಿನಾನೇ ಮನೆಗೆ ಬರ್ಬೋದು, ಶಿಫ್ಟ್ ಆಗ್ಬೋದು. ಓಕೆ, ಇಲ್ಲಿಂದ ಫಸ್ಟ್ ಫ್ಲೋರಾ ಸರ್? ಬನ್ನಿ ಮೇಡಮ್. ಓಕೆ ಸರ್, ಇದು ರೈಲಿಂಗ್ಸ್ ಏನ್ ಯೂಸ್ ಮಾಡಿದಿರಾ ಸರ್? ಇದು MS ರೈಲಿಂಗ್ಸ್ ವಿತ್ ಪೇಂಟೆಡ್ ಮಾಡಿದ್ದೇವೆ. ಇದು ಒಂದು ಟೈಪ್ ಬ್ರಿಟಿಷ್ ಕಾಲೋನಿದಲ್ಲಿ ಕೊಡ್ತಾರೆ ನೋಡಿ, ಅಮೆರಿಕನ್ ಬ್ರಿಟಿಷ್ ಕಾಲೋನಿ, ಆ ಟೈಪ್ ಡಿಸೈನ್ ಕೊಟ್ಟಿದ್ದೇವೆ ನಾವು. ಸಿಂಪಲ್ ಇರ್ಲಿ ಇದು ಅಂಡ್ ವೆರಿ ಸ್ಟ್ರಾಂಗ್ ಅಲ್ವಾ? ಓಕೆ ಸರ್, ಹೋಗೋಣ ಸರ್ ಹಂಗಾದ್ರೆ ಮಾಡಿ ಮೇಲೆ. ಓಕೆ, ಫ್ಲೋರ್ ಅಲ್ಲಿ ಬಂದಿದ್ದೇವೆ. ಓಕೆ, ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದು ನಮ್ದು ಕಿಚನ್. ಇದು ಕಿಚನ್ ಸರ್? ಇದು ಕಿಚನ್, ಕಂಪ್ಲೀಟ್ ಕಿಚನ್, ಓಪನ್ ಕಿಚನ್, ಮಾಡರ್ನೈಸ್ ಕಿಚನ್. ಇದು ಸೈಜ್ ಬಂದ್ಬಿಟ್ಟು 9x9 ಇದೆ. 9x9 ಈ ಚಿಕ್ಕ ಸೈಟಿಗೆ 9x9 ಕಿಚನ್ ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಆಕ್ಚುಲಿ ಅಂದ್ರೆ ನಾವು ಇಂಟೀರಿಯರ್ಸ್ ಮಾಡಿ ಆಮೇಲೆ ಇದನ್ನ ಸೆಟಪ್ ಮಾಡೋಣ ಅಂತ ಇಟ್ಟಿದ್ದೇವೆ. ಸೊ ಇದಕ್ಕೆ ಇಷ್ಟು ನಿಮ್ಗೆ 9x9 ಕಿಚನ್ ಬರುತ್ತೆ. ಇದು ಗ್ರಾನೈಟ್ ಕೌಂಟರ್ ವಿತ್ ಆಲ್ ದ ವೆರೈಟಿ. ಇದು ಇಂಟೀರಿಯರ್ ಆದ್ಮೇಲೆ ಇನ್ನೂ ಆಸಮ್ ಆಗಿ ಬರುತ್ತೆ ಅಲ್ವಾ ಸರ್? ಆಮೇಲೆ ಇದು ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲ್ ಅಲ್ವಾ ಸರ್? ಇದು ಡೈನಿಂಗ್ ಹಾಲ್. ಇಲ್ಲಿ ನಾವು ಫ್ಯಾನ್ ಇದಕ್ಕೆ ಕೊಟ್ಟಿದ್ದೇವೆ. ಓಕೆ, ಸೊ ಪ್ರೊವಿಷನ್. ಆಮೇಲೆ ಅಲ್ಲಿ ಲೈಟ್ ಪ್ರೊವಿಷನ್ ಕೊಟ್ಟಿದ್ದೇವೆ. ಸೊ ಕೆಲವು ಜನರು ಜುಂಬರ್ ಹಾಕ್ಬೇಕಂತ ಹೇಳ್ತಾರೆ. ಹೌದು, ಡಿಪೆಂಡ್ಸ್ ಅಪಾನ್ ದೇರ್ ಟೇಸ್ಟ್. ಓಕೆ, ಸೊ ಇದು ಹಾಲ್ ಬರುತ್ತಲ್ವಾ ಸರ್? ಇದು ಏನ್ ಮೇಡಮ್? ಇದು ಫುಲ್ ಹಾಲ್ ಬರುತ್ತಲ್ವಾ ಸರ್? ಇದು ಹೌದು, ಇದು ಫುಲ್ ಹಾಲ್ ಬರುತ್ತೆ. ಫುಲ್ ಹಾಲ್ ಬರುತ್ತೆ ನೋಡಿ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ 25 ಫೀಟ್ ಲೆಂತ್ ಇದೆ. 25 ಫೀಟ್ ಬೈ 10 ಫೀಟ್ ಕಂಪ್ಲೀಟ್ ಹಾಲ್ ಅಂಡ್ ಡೈನಿಂಗ್. ಫುಲ್ ಹಾಲೇ ಕೊಟ್ಬಿಟ್ಟಿದ್ದೀರಾ? ಮೀನ್ಸ್ ಕೆಳಗಡೆ ಒಂದು ವರಾಂಡಾ ಟೈಪ್, ಮೀನ್ಸ್ ಗೆಸ್ಟ್ ಏನಾದ್ರು ಬಂದ್ರೆ ಮೀಟಿಂಗ್ಸ್ ಏನಾದ್ರು ಮಾಡಂಗಿದ್ರೆ ಆರಾಮಾಗಿ ಕೆಳಗಡೆ ಇಲ್ಲ ಅವ್ರದ್ದು ಆಫೀಸ್ ಕೂಡ ಮಾಡ್ಕೋಬಹುದಲ್ವಾ ಸರ್? ಸರ್ ಇಲ್ಲಿ ಯಾವ ತರ ಮಾಡಿದೀರಾ ಸರ್? ಬನ್ನಿ ಮೇಡಮ್, ಇದು ಸೇಮ್ ನಿನ್ನೆ ಕೆಳಗೆ ತೋರಿಸಿದ್ನಲ್ಲ ನಾನು, ಅದೇ ಟೈಪ್ ಅಲ್ಲಿ ಗ್ರಿಲ್ ಕಮ್ ಡೋರ್ ಕೊಟ್ಟಿದ್ದೇವೆ. ಪ್ಲಸ್ ಇದೊಂದು ಸ್ಲೈಡ್. ಸೊ ನೀವು ಆಚೆ ಹೋದ್ರೆ ಇದು ಒಂದು ಬಾಲ್ಕನಿ ಪ್ಲಸ್ ಯುಟಿಲಿಟಿ ಯೂಸ್ ಮಾಡಬಹುದು. ಓಕೆ, ಯುಟಿಲಿಟಿ ತರ ಯೂಸ್ ಮಾಡ್ಕೋಬಹುದಲ್ವಾ ಸರ್? ಹೌದು, ಚೆನ್ನಾಗಿದೆ. ಸರೌಂಡಿಂಗ್ ನೋಡಬಹುದು ಫ್ರೆಂಡ್ಸ್, ಅವಾಗಲೇ ಸುಮಾರು ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ ಅಲ್ವಾ ಸರ್? ಎಸ್ ಮೇಡಮ್, ಬರ್ತಾ ಇದಾರೆ ನೋಡಿ, ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಹೌದು ಸರ್. ಹಾಗೆ ಸೇಮ್ ನಮ್ದು ಇದು ಲಾಕಿಂಗ್ ಸಿಸ್ಟಮ್. ನಿಮ್ ಕೆಳಗೆ ಏನ್ ತೋರಿಸಿದೆ ಅದೇ ಸೇಮ್ ಪ್ರೊಸೀಜರ್. ನೀವು ಇದನ್ನ ಹಾಕೊಂಡು ಮತ್ತೆ ನಾವು UPVC ವಿಂಡೋಸ್ ಕೊಟ್ಟಿದ್ದೇವೆ. ನಾಟ್ ಅಲ್ಯೂಮಿನಿಯಂ ಅಲ್ಲ ಇದೆಯೋ? ಇಲ್ಲ, UPVC ವಿಂಡೋಸ್ ಗೆ ಹೋಗಿದ್ದೇವೆ ನಾವು. ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಡ್ಯೂರಬಿಲಿಟಿಗಿಂತ ಲುಕ್, ಒನ್ ಟೈಪ್ ನಿಮ್ಗೆ ಸೌಂಡ್ ಅದು ಎಲ್ಲ ನಾಟ್ ಫೀಲ್ ದಟ್. ಸ್ವಲ್ಪ ಚೆನ್ನಾಗಿ ಇದಿಲ್ಲ. ಫಸ್ಟ್ ನಾವು ಪ್ಲಾನ್ ಮಾಡಿದ್ವಿ ಅಲ್ಯೂಮಿನಿಯಂ ಬೇಡ, ಕಸ್ಟಮರ್ ಇನ್ನೂ ಚೆನ್ನಾಗಿರ್ಲಿ ಅಂತ ಇದು ಮಾಡಿದ್ವಿ. ಸರ್ ಇದೆಲ್ಲ ಹಾಲೋ ಬ್ಲಾಕ್ಸ್ ಸರ್ ಯೂಸ್ ಮಾಡಿ? ಇದೆಲ್ಲ ಸಾಲಿಡ್ ಬ್ಲಾಕ್ಸ್. SNS ಸಾಲಿಡ್ ಬ್ಲಾಕ್ಸ್ ಇವು. ಸೊ ಸಾಲಿಡ್ ಬ್ಲಾಕ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದ್ದು ಕಂಪ್ಲೀಟ್. ಮತ್ತೆ ಫ್ರೇಮ್ ಸ್ಟ್ರಕ್ಚರ್, ಕಾಲಮ್ ಮತ್ತೆ ಬೀಮ್ಸ್ ಮೇಲೆ ಸ್ಲ್ಯಾಬ್ ನಿಂತಿರೋದು, ಯಾವ್ದು ಇದ್ರ ಮೇಲಲ್ಲ. ಆಮೇಲೆ ಇದ್ರ ಮೇಲೆ ಫ್ಯೂಚರ್ ನೀವು ಇನ್ನೊಂದು ಫ್ಲೋರ್ ಕಟ್ಬಹುದು. ಹೌದು, ಒಂದ್ ರೂಮ್ ಆದ್ರೂ ಕಟ್ಸ್ಕೊಳ್ಬಹುದು. ನಾವೆಲ್ಲ ಕೊಟ್ಟಿದ್ದೇವೆ, ಇನ್ನು ಎಕ್ಸ್ಟ್ರಾ ನಂಗೆ ಅವ್ರು ಕಟ್ಟಿಸ್ಕೋಬಹುದು ಅಲ್ವಾ ಸರ್? ನೀವು ವೆಂಟಿಲೇಷನ್ ನೋಡಿ ಮೇಡಮ್, ಆ ಕಡೆನೂ ವಿಂಡೋ ಇದೆ, ಈ ಕಡೆನೂ ವಿಂಡೋ ಇದೆ. ನೋಡಿ ಡೈರೆಕ್ಟ್ ಈಗ ಬೆಳಕು ನಿಮ್ಗೆ ಏನ್ ಲೈಟ್ ಹಾಕೋದು ಅವಶ್ಯಕತೆ ಇಲ್ಲ. ಹೌದು ಸರ್, ಆರಾಮಾಗಿ ಮೇನ್ ಇರೋದು ಅದೇ ಅಲ್ವಾ ಸರ್? ಸನ್ಲೈಟ್. ಓಕೆ, ಮನೆಗೆ ಎಷ್ಟು ಸನ್ಲೈಟ್ ಬರುತ್ತೋ ಅಷ್ಟೇ
ಚೆನ್ನಾಗಿರುತ್ತೆ ಮನೆಗೆ ಅಲ್ವಾ ಸರ್? ಲೈಟ್ ಯೂಸ್ ಮಾಡೋದು ಜಾಸ್ತಿ. ಮತ್ತೆ ನಾವು ಲೈಟ್ ಕಲರ್ಸ್ ಯೂಸ್ ಮಾಡಿದ್ದೇವೆ ಹೌದು ಪೇಂಟಿಂಗ್. ಸರ್. ಒಂದ್ ಸ್ವಲ್ಪ ಎಕ್ಸ್ಟ್ರಾಕ್ಷನ್ ಎಕ್ಸ್ಟ್ರಾಕ್ಷನ್ ಹೌದು. ಹೌದು. ಇನ್ನೊಂದು ಲೈಟ್ ಕಲರ್ಸ್ ಯೂಸ್ ಮಾಡಿದಷ್ಟು ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಅಲ್ವಾ ಸರ್? ಹೌದು ಸರ್. ಇದು ಒಂದು ಬೆಡ್ರೂಮಾ ಸರ್? ಇದು ಬನ್ನಿ ತೋರಿಸ್ತೇನೆ. ಇದು ಹಾಲ್ ಒಂದ್ಸತಿ ನೋಡ್ಬಿಡಿ. ಇದರಲ್ಲಿ ಏನಂದ್ರೆ ನಾವು ಡಬಲ್ ಡೋರ್ ಕೊಟ್ಟಿದ್ದೇವೆ. ಡಬಲ್ ಡೋರ್ ಕೊಟ್ಟಿದ್ದೀರಾ ಸರ್? ಹಿಂಗ ಓಪನ್ ಮಾಡಿ ಈಗ ನೋಡಿ ಮೇಡಮ್, ಇದು ಫುಲ್ ಓಪನ್ ಮಾಡಿಬಿಟ್ರೆ ನಿಮ್ಗೆ ಫುಲ್ ಓಪನ್ ಇರ್ತದೆ. ಇದು ನಿಮ್ಗೆ ಆ ಫೀಲ್ ಬಂದ್ಬಿಡ್ತದೆ ಓಪನ್ ಇದೆ ಅಂತ. ನೋಡಿ ಇಲ್ಲೊಂದು ಬಾಲ್ಕನಿ ಇದೆ, ಸ್ಮಾಲ್ ಬಾಲ್ಕನಿ. ಆರಾಮಾಗಿ ನಿಂತ್ಕೋಬಹುದು, ಈವ್ನಿಂಗ್ ನಿಂತ್ಕೊಳ್ಬಹುದು. ಒಂದು ಕಾಫಿ ಟೀ ಅಲ್ಲಾದ್ರೆ ನಿಂತ್ಕೊಳ್ಳಿ, ಇಲ್ಲಾದ್ರೆ ನಿಂತ್ಕೊಳ್ಳಿ ಅಲ್ವಾ ಸರ್? ಯಾರ ವಿಷ್. ಇಲ್ಲಿ ನೀವು ಸೋಫಾ ಎಲ್ಲ ಹಾಕಿ ಇದು ಟಿವಿ ಯೂನಿಟ್ ಬರುತ್ತೆ. ಓಕೆ, ಇಲ್ಲಿ ಸೋಫಾ ಹಾಕಬಹುದು. ಇಲ್ಲಿ ನಾವು ಟಿವಿ ಯೂನಿಟ್ ಓಕೆ. ಅವಾಗಲೇ ಸ್ವಿಚ್ ಬೋರ್ಡ್ ಕೂಡ ನೀವು ಅವೆಲ್ಲ ಹಾಕಿ ಎಲ್ಲ ಮೇಡಮ್ ಅದೇ ಟಿವಿ ತಂದು ಹಾಕ್ಬೇಕಷ್ಟೇ. ಟಿವಿ ತಂದು ಹಾಕಕ್ಕೆ ಒಂದು ಸೋಫಾ ತಗೊಂಡ್ ಬರ್ಬೇಕಲ್ವಾ ಸರ್? ಹೌದು ಮೇಡಮ್. ಓಕೆ ಮೇಡಮ್, ಇವಾಗ ನಿಮ್ಗೆ ಬೆಡ್ರೂಮ್ ತೋರಿಸ್ತೇನೆ. ಹಾ ಸರ್. ಇದು ಒಂದು ಚಿಕ್ಕ ಬೆಡ್ರೂಮ್. ಚಿಕ್ಕದಂದ್ರೂ 9x9 ಇದೆ ಬೆಡ್ರೂಮ್. 9x9. ಹಾ, ಪ್ಲಸ್ ಇದಕ್ಕೂ ಸೇಮ್ ನಾವು ಅದೇ ಕಾನ್ಸೆಪ್ಟ್ ಇಟ್ಟಿದ್ದೇವೆ. ಸೇಮ್ ಅದೇ ಕಾನ್ಸೆಪ್ಟ್ ಮಾಡಿದ್ದೇವೆ. ಎಲ್ಲಾ ಕಡೆ ನಾವು 6x6 ವಿಂಡೋಸ್ ಇಟ್ಟಿದ್ದೇವೆ. 6.5x6 ದೊಡ್ಡ ವಿಂಡೋಸ್, ಫ್ರೆಂಚ್ ವಿಂಡೋಸ್ ಟೈಪ್ ಇರ್ಲಿ. ನೋಡಿ ಹಿಂಗ್ ಓಪನ್ ಮಾಡ್ದ ಅಂದ್ರೆ ಫ್ರೆಶ್ ಏರ್ ಬರ್ತಾನೆ. ಫ್ರೆಶ್ ಏರ್, ಸನ್ಲೈಟ್ ಅಷ್ಟೇ. ಸನ್ಲೈಟ್. ಹಾಗೆ ಒಂದು ಚಿಕ್ಕ ಬಾಲ್ಕನಿ. ಅವ್ರು ಯಾರು ಕುತ್ಕೊಂಡು ಒಂದ್ ಸ್ಮಾಲ್ ಚೇರ್ ಹಾಕೊಂಡು ಕುತ್ಕೊಂಡು ಆರಾಮಾಗಿರ್ಬೋದು ಅಲ್ವಾ ಸರ್? ಅಥವಾ ಯಾರು ಬಂದ್ರು ನೋಡ್ಕೊಳ್ಳೋಕೆ. ಯಾರು ಬಂದ್ರು ನಿಮ್ ವಿಲಾ ನೀವು ಎಲ್ಲಾ ಕಡೆಯಿಂದ ಕ್ಯಾಮ್ರಾನೇ ಬೇಡ ಮೇಡಮ್, ಎಲ್ಲಾ ಕಡೆಯಿಂದ ನಿಂತು ನೋಡ್ಬೋದು ಅಲ್ವಾ ಸರ್? ಹೌದು. ಓಕೆ ಸರ್. ಇದಕ್ಕೆಲ್ಲ ಯಾವ ಡೋರ್ಸ್ ಯೂಸ್ ಮಾಡಿದೀರಾ ಸರ್ ರೂಮ್ಸ್ ಗೆ? ಇದು ಬಂದ್ಬಿಟ್ಟು ನಾವು ಮೆಂಬ್ರೇನ್ ಡೋರ್ಸ್ ಯೂಸ್ ಮಾಡಿದ್ದೇವೆ. ಮೆಂಬ್ರೇನ್ ಅಲ್ಲಿ ನಾವು ಡಿಸೈನ್ ಕೊಟ್ಟಿದ್ದೇವೆ. ಸೊ ಮೆಂಬ್ರೇನ್ ಡೋರ್ಸ್, ಬಟ್ ಸಾಲಿಡ್ ಡೋರ್ಸ್. ಸಾಲಿಡ್ ಮೆಂಬ್ರೇನ್ ಡೋರ್ಸ್. ಎಲ್ಲ ಕಡೆ ಫ್ಲಶ್ ಡೋರ್ಸ್ ಆಗ್ತದೆ, ನಾವು ಮೆಂಬ್ರೇನ್ ಡೋರ್ಸ್ ಹಾಕ್ತಾ ಇದ್ದೇವೆ. ಪ್ಲಸ್ ಒಂದು ಲಾಕ್. ಲಾಕ್ ಇರ್ಲಿ ಅಂತ ಸಿಲಿಂಡ್ರಿಕಲ್ ಲಾಕ್ ಇದು ಕೊಡ್ತಾ ಇದ್ದೇವೆ ನಾವು. ಆಮೇಲೆ ಬಾತ್ರೂಮಿಗೆ ಬನ್ನಿ. ನೋಡಿ, ಬಾತ್ರೂಮ್ ಅಲ್ಲಿ ನಾವು 2x4 ಟಿಲ್ ಟಾಪ್ ಹಾಕ್ಬಿಟ್ಟಿದ್ದೇವೆ. ಟೈಲ್ಸ್ ಫುಲ್ ಟಾಪ್. ಹೌದು. ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ಲುಕ್ ವೈಸ್ ನೋಡಿ ಅದಕ್ಕೆ. ಆಮೇಲೆ ಶವರ್ ಪ್ಲಸ್ ನಾವು ಡೈವರ್ಟರ್ ಕೊಟ್ಟಿದ್ದೇವೆ. ಡೈವರ್ಟರ್ ವಿತ್ ಸ್ಪೌಟ್ ಪ್ಲಸ್ ಸಿಂಗಲ್ ಪೀಸ್ ಕಮೋಡ್. ಅದು ಕಂಪ್ಲೀಟ್ ನೆಲ್ಕೋ ಬ್ರ್ಯಾಂಡ್ ಇಂದ ನಾವು ಇದು ಮಾಡ್ತಾ ಇದ್ದೇವೆ. ಫಿಟ್ಟಿಂಗ್ಸ್ ಇದು ಮಾರ್ವೆಲ್ ಮತ್ತೆ ನೆಲ್ಕೋ ಬ್ರ್ಯಾಂಡ್ ಇಂದ ಯೂಸ್ ಮಾಡ್ತಾ ಇರೋದು. ನೋಡಿ ನೀವು ಫಿಟ್ಟಿಂಗ್ಸ್ ಎಲ್ಲ ನಿಮ್ ನೋಡ್ರೆ ಎಷ್ಟು ಫಿನಿಶಿಂಗ್ ಇದೆ ನೋಡಿ. ಮತ್ತೆ ಹೆವಿ ಇದೆ, ಎಲ್ಲ ಮೆಟಲ್, ಯಾವ್ದು ಪ್ಲಾಸ್ಟಿಕ್ ಇಲ್ಲ ನೋಡಿ. ಕಂಪ್ಲೀಟ್ ಟ್ಯಾಪ್ಸ್ ಮತ್ತೆ ಇದು ಒನ್ ಪೀಸ್ ಶವರ್ ಯೂನಿಟ್. ಮತ್ತೆ ಬಾತ್ರೂಮ್ ಸೈಜು ನಿಮ್ಗೆ ಎಷ್ಟು ಬೇಕೋ ನಾರ್ಮಲ್ ಮನುಷ್ಯನಿಗೆ ಏನ್ ಬೇಕೋ ಅದನ್ನ ನಾವು ಯೂಟಿಲೈಸ್ ಮಾಡಿದ್ದೇವೆ ಅಲ್ವಾ ಸರ್? ಏನಿಲ್ಲ, ಜಸ್ಟ್ ಒಂದು ಗೀಸರ್, ಒಂದು ಸೋಲಾರ್ ಹಾಕಿಸ್ಕೊಂಡ್ರೆ ನೋಡಿ. ಇಲ್ಲಿ ಒಂದು ಸ್ಮಾಲ್ ವಿಂಡೋ ವೆಂಟಿಲೇಷನ್ ಗೆ ಅಲ್ವಾ ಸರ್? ಟವಲ್ಸ್ ಹ್ಯಾಂಗ್ ಮಾಡಬಹುದು ಸರ್. ಏನು ಬೇಡ ಅಲ್ವಾ ಸರ್? ಮತ್ತೆ ಇದು PVC ಡೋರ್ ಕೊಟ್ಟಿದ್ದೇವೆ, ಸ್ಟ್ರಾಂಗ್ ಡೋರ್ ಕೊಟ್ಟಿದ್ದೇವೆ. ಹಾಲೋ ಇಲ್ಲ ಈ ಡೋರ್ಸ್. ಇಲ್ಲೊಂದು ಸ್ವಿಚ್ ಪಾಯಿಂಟ್ ಕೊಟ್ಟಿದ್ದೀರಾ ಸರ್? ಹೌದು. ನಿಮ್ಗೆ ವಾಶ್ ಬೇಸಿನ್ ಪ್ರೊವಿಷನ್ ಕೊಟ್ಟಿದ್ದೇವೆ. ಸಪೋಸ್ ನಿಮ್ಗೆ ಬೇಕಂದ್ರೆ ವಾಶ್ ಬೇಸಿನ್ ಇಡಬಹುದು. ಇದು ನಮ್ ಬೆಡ್ರೂಮ್ ಮುಗೀತು, ಟಾಯ್ಲೆಟ್ ಆಯ್ತು. ಇದು ನಮ್ದು ಕಂಪ್ಲೀಟ್ ಫಸ್ಟ್ ಫ್ಲೋರ್ ಸೆಟಪ್ ಆಯ್ತು. ಹೌದು ಸರ್. ಹೌದು ಸರ್. ಇವಾಗ ನೆಕ್ಸ್ಟ್ ಬನ್ನಿ. ಇವಾಗ ಸೆಕೆಂಡ್ ಫ್ಲೋರ್ ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ನೋಡಿ. ನೀವು ಇದಕ್ಕೂ ಗ್ರಾನೈಟ್ ಕೊಟ್ಟಿದ್ದೇವೆ. ಸ್ಟೆಪ್ಸ್ ಕಂಪ್ಲೀಟ್ ಗ್ರಾನೈಟ್ ಕೊಟ್ಟಿದ್ದೇವೆ. ಇವಾಗ ಬನ್ನಿ, ವಿಲ್ ಗೋ ಟು ದ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಗಿಂತ ಮುಂಚೆ ಇದು ಒಂದು ಚಿಕ್ಕ ಪ್ಯಾಸೇಜ್ ಇದೆ. ಸ್ಮಾಲ್ ಪ್ಯಾಸೇಜ್. ಈಗ ಇಬ್ರು ಮನೆ ಏನೋ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಿಸ್ಕಷನ್ ಮಾಡ್ಬೇಕು. ಇದು ಮಗ ಇರ್ಬೋದು, ಇದು ಅಪ್ಪ ಇರ್ಬೋದು, ಫ್ಯಾಮಿಲಿ ಇದು. ಸೊ ಇದು ಒಂದು ಸ್ಮಾಲ್ ಸಿಟಪ್. ಪೇಪರ್ ಗೀಪರ್ ಓದಕ್ಕೆ ಅಲ್ವಾ ಸರ್? ಹೌದು. ಸೊ ಇದೊಂದು ಸೆಟಪ್. ಇದು ಮಾಸ್ಟರ್ ಬೆಡ್ರೂಮ್ ಸರ್? ಇದು ಮಾಸ್ಟರ್ ಬೆಡ್ರೂಮ್. ಬನ್ನಿ. ಇದಕ್ಕೂ ಸೇಮ್ ಡೋರ್ಸ್ ಯೂಸ್ ಮಾಡಿರೋದಲ್ವಾ ಸರ್? ಕೆಳಗಡೆ ತೋರಿಸಿದ ಡೋರ್ಸ್. ಹೌದು, ಮೆಂಬ್ರೇನ್ ಡೋರ್ಸ್ ವಿತ್ ಡಿಸೈನ್. ವಾವ್, ಇದು ಸ್ವಲ್ಪ ಬಿಗರ್ ಅಂತಾನೆ ಹೇಳ್ಬೋದು. ಬಿಗರ್ ಅಲ್ಲ ಮೇಡಮ್, ಇದು ಆಲ್ಮೋಸ್ಟ್ 14x16 ಬೆಡ್ರೂಮ್. ಇದು 14x16. ಹೌದು. ಈ ನೋಡಿ ಮಾಸ್ಟರ್ ಬೆಡ್ರೂಮ್ ಆಗಿದೆ ನೋಡಿ. ತುಂಬಾ ದೊಡ್ಡದಿದೆ ಸರ್ ಮಾಸ್ಟರ್ ಬೆಡ್ರೂಮ್ ಮಾತ್ರ. ಇದು ಫರ್ನಿಚರ್ ಎಲ್ಲ ಹಾಕಿದ್ರೆ ನಿಮಗೆ 12x14 ನಿಮ್ಗೆ ಸ್ಪೇಸ್ ಸಿಗುತ್ತೆ. ಹೌದು, ತುಂಬಾ ಸ್ಪೇಷಿಯಸ್ ಆಗಿದೆ ಸರ್. ಅದಕ್ಕೂ ಮತ್ತೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಸೇಮ್. ಈಗ ಇದಕ್ಕೆ ಈ ವಿಂಡೋಗೆ ಏನ್ ಮಾಡಿದ್ದೇವೆ ಅಂದ್ರೆ ಕಸ್ಟಮರ್ ಲೈಕ್. ಇದು ಆಲ್ರೆಡಿ ಟಫನ್ ಗ್ಲಾಸ್. ಇದು
ಟಫನ್ ಗ್ಲಾಸ್ ಬಾಲ್ಕನಿ. ಈಗ ಅವರಿಗೆ ಗ್ರಿಲ್ ಬೇಡ, ನನಗೆ ಓಪನ್ ಬೇಕಂದ್ರೆ ಓಪನ್ ಬಿಟ್ಟಿದೆ, ಗ್ರಿಲ್ ಬೇಕಂದ್ರೆ ವಿಲ್ ಗಿವ್ ಅ ಸೇಮ್ ಅದ್ರ ಡಿಸೈನ್ ಏನಿತ್ತಲ್ಲ ಅದೇ ಫಿಟ್ ಮಾಡೋಣ. ಹೌದು, ಒಳ್ಳೆ ಗಾಳಿ ಬರ್ತಾ ಇದೆ ಸರ್. ಆಚೆ ಕಡೆನೂ ಸ್ವಲ್ಪ ಲುಕ್ ಬರ್ಬೇಕಂತ ಟಫನ್ ಗ್ಲಾಸ್ ಹಾಕಿದ್ದೇವೆ. ಗ್ಲಾಸ್ ಹಾಕ್ಸಿದ್ದೇವೆ. ಬಾಲ್ಕನಿ ನೋಡಿ ಮೇಡಮ್, ತುಂಬಾ ಚೆನ್ನಾಗಿದೆ ಸರ್. ಮಾಸ್ಟರ್ ಬೆಡ್ರೂಮ್ ಫೀಲ್ ಆಗ್ಬೇಕು ಅಲ್ವಾ? ನೋಡಿ, ಇಲ್ಲಿಂದ ನಿಂತ್ಕೊಂಡ್ರೆ ನಿಮ್ಗೆ ಶಿವಗಂಗೆ ಇದು ಕಾಣುತ್ತೆ, ಗುಡ್ಡ ಕಾಣುತ್ತೆ. ಇವಾಗ ಈಗ ಸ್ವಲ್ಪ ಮೋಡ ಇದಕ್ಕೆ ನಿಮ್ಗೆ ಕಾಣೋದಿಲ್ಲ, ಬಟ್ ವೆರಿ ಗುಡ್ ಲುಕ್ ನಿಮ್ಗೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾನೇ ಸ್ಪೇಷಿಯಸ್ ಆಗಿದೆ ನೋಡಿ. ನೀವು ಕಾಟ್ ಹಾಕೊಂಡು ಇದು ಟಿವಿ ಯೂನಿಟ್ ಹಾಕಕ್ ಟಿವಿ ಪ್ರೊವಿಷನ್ ಕೊಟ್ಟಿದ್ದೇವೆ. ಓಕೆ, ಟಿವಿ ಯೂನಿಟ್ ಕೂಡ ಹಾಕಬಹುದಲ್ವಾ ಸರ್? ಎಸಿ ಪ್ರೊವಿಷನ್ ಇದೆ. ಸೊ ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್ ಏನ್ ನಾವು ಸೆಟಪ್ ಇರಬೇಕು ದಟ್ ಓನ್ಲಿ ವಿ ಹ್ಯಾವ್ ಕೆಪ್ಟ್. ಅದೇ ಏನ್ ನಮ್ಮ ಎದರಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ನೋಡಿ, ಲೈಟಿಂಗ್ ಇಷ್ಟು ಕೊಟ್ಟಿದ್ದೇವೆ. ಹೌದು ಸರ್. ನೀವು ಒಂದು ಫ್ಯಾನ್ ಒಂದೇ ಫಿಟ್ ಮಾಡಬೇಕು. ಫ್ಯಾನ್ ಒಂದು ಫಿಟ್ ಮಾಡಿದ್ರೆ ಒಂದು ಎಸಿ ಫಿಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಲೈಟಿಂಗ್ ನಿಮ್ಗೆ ಅವಶ್ಯಕತೆನೇ ಇಲ್ಲ, ಅದು ಇದು ಮಾಡಬೇಕು, ವಾಲ್ ಸೀಲಿಂಗ್ ಮಾಡ್ಬೇಕಂತ ಫುಲ್ಲಿ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ. ಓಕೆ, ಇದು ಈ ರೂಮ್ ಗೆ ಅಟ್ಯಾಚ್ ಬಾತ್ರೂಮ್. ಹೌದು, ಇದಕ್ಕೆ ಅಟ್ಯಾಚ್ ರೂಮ್ ಬನ್ನಿ ಮೇಡಮ್. ಇದರಲ್ಲಿ ನಾವು ಸಿಂಗಲ್ ಪೀಸ್ ಕಮೋಡ್ ಪ್ಲಸ್ ಶವರ್ ಏರಿಯಾ ಪ್ಲಸ್ ವಾಶ್ ಬೇಸನ್, ಅದು ಎಲ್ಲ ನಮ್ದು ಮಾರ್ವೆಲ್ ಅಂಡ್ ನೆಲ್ಕೋ ಬ್ರ್ಯಾಂಡ್. ಆಮೇಲೆ ಇಲ್ಲಿ ನಾವು ಒಂದು ಸ್ಪೆಷಲ್ ಏರಿಯಾ ಒಂದು ಕ್ರಿಯೇಟ್ ಮಾಡಿದೆ. ಇಲ್ಲಿ ಟವೆಲ್ ರ್ಯಾಕ್ ಹಾಕೊಂಡು ನೀವೆಲ್ಲ ಡ್ರೆಸ್ಸಿಂಗ್ ಇಲ್ಲೇ ಮಾಡ್ಕೊಂಡು ಆಚೆ ಬರ್ಬೋದು. ಒಂದು ವಾರ್ಡ್ರೋಬ್ ಬಂದ್ಬಿಟ್ರೆ ಯು ಕ್ಯಾನ್ ಯೂಸ್ ಇಟ್. ನೋಡಿ, ನಿಮ್ಗೆ ಆಚೆ ಏನು ಬಟ್ಟೆ ಹಾಕೋದ್ ಬೇಕಾಗಿಲ್ಲ, ಡೈರೆಕ್ಟ್ ಇಲ್ಲೇ ಇದೆಲ್ಲ ನಿಮ್ಗೆ ಇದು ಸಿಗುತ್ತೆ. ಟವೆಲ್ ಎಲ್ಲ ಇಲ್ಲೇ ಮಾಡ್ಕೊಂಡು ಒಂದ್ ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು. ಸೊ ನೀವು ಕಂಪ್ಲೀಟ್ ರೆಡಿ ಆಗಿ ಆಚೆ ಹೋಗ್ಬೋದು. ಮತ್ತೆ ಇದು ಗುಪ್ತ ಹೇಳ್ತಾರೆ ನೋಡಿ, ಕಾಣೋದಿಲ್ಲ. ಹೌದು ಸರ್, ಇದು ತುಂಬಾ ಸ್ಪೇಷಿಯಸ್ ಇದೆ. ಇದು ಆಲ್ಮೋಸ್ಟ್ ನಿಮ್ಗೆ 13 ಫೀಟ್ ಬೈ 4 ಫೀಟ್ ಇದೆ ಬಾತ್ರೂಮ್ ಅಲ್ವಾ ಸರ್? ಹೌದು, ತುಂಬಾ ಸ್ಪೇಷಿಯಸ್ ಆಗಿದೆ ಇದು. ಇದಕ್ಕೂ ಪರ್ಟಿಕ್ಯುಲರ್ಲಿ ವೆಂಟಿಲೇಷನ್ ಇದು ಕರೆಕ್ಟ್ ಆಗಿ ಕೊಟ್ಟಿದ್ದೇವೆ ನಾವು, ವಿಂಡೋಸ್ ಇದು ಎಲ್ಲ. ಸೊ ನಿಮ್ಗೆ ಸಫರ್ಕೇಶನ್ ಆಗೋದು ಇದ್ರ ಪ್ರಾಬ್ಲಮ್ ಬರಲ್ಲ. ಹೌದು. ಆಮೇಲೆ ಎಲ್ಲಾ ಬಾತ್ರೂಮ್ಸ್ ನಿಮ್ಗೆ ಸೋಲಾರ್ ಕನೆಕ್ಷನ್ ಇದೆ. ಸೋಲಾರ್ ಯು ಕ್ಯಾನ್ ಯೂಸ್ ಗೀಸರ್, ಯು ಕ್ಯಾನ್ ಯೂಸ್ ಸೋಲಾರ್. ಮತ್ತೆ ಎಲ್ಲದಕ್ಕೂ ನೋಡಿ, ಎಲ್ಲರೂ ವಾಲ್ ಮಿಕ್ಸ್ಚರ್ ಕೊಡ್ತಾರೆ, ನಾವು ಇದು ಕೊಟ್ಟಿದ್ದೇವೆ, ಡೈವರ್ಟರ್ಸ್ ಕೊಟ್ಟಿದ್ದೇವೆ. ಸರ್, ಇವಾಗ ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ. ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಸರ್. ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆಯಾ ಸರ್? ಬನ್ನಿ, ಇನ್ನೊಂದಿದೆ. ಮತ್ತೆ ಮಾಸ್ಟರ್ ಬೆಡ್ರೂಮ್ ನಿಮ್ದು ಕುಬೇರ್ ಮೂಲದಲ್ಲಿದೆ. ಅದೇ ಪಕ್ಕ ನಿಮ್ಗೆ ವಾಸ್ತು ಪ್ರಕಾರನೇ ಇದೆ. ಕುಬೇರ್ ಮೂಲದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಹಾಗೆ ದೇವ್ ಮೂಲ್ಯದಲ್ಲಿ ಇನ್ನೊಂದು ಬೆಡ್ರೂಮ್ ಕೊಟ್ಟಿದ್ದೇವೆ, ಇನ್ನೊಂದು ಮಾಸ್ಟರ್. ಬನ್ನಿ ಮೇಡಮ್, ಇದು ನಮ್ದು 10x13 ಇದೆ. 10x13. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಮೇಡಮ್, ಇದು ಮಾಸ್ಟರ್ ಬೆಡ್ರೂಮ್ ಗೆ ಇಲ್ಲಿ ಬಾಲ್ಕನಿ ಇದೆ. ಇಲ್ಲಿ ಬಾಲ್ಕನಿ ಇದೆ. ಹಾ, ಸೊ ಇಲ್ಲಿ ನಿಮ್ಗೆ ಸ್ಪೇಸ್ ಸಿಗುತ್ತೆ ಅಲ್ವಾ ಸರ್? ಹೌದು, ನೀವು ಆರಾಮ ಡಿಸ್ಕಸ್ ಮಾಡಕ್ಕೆ ಪರ್ಸನಲ್ ಥಾಟ್ಸ್. ಇದು ಆಕ್ಚುಲಿ ಚಿಲ್ಡ್ರನ್ಸ್ ಸಲುವಾಗಿ ಮಾಡಿದ್ದು. ದೇ ಕ್ಯಾನ್ ಪ್ಲೇ ಹಿಯರ್, ಇಲ್ಲ ಆರಾಮಾಗಿ ಆಟ ಆಡಬಹುದು. ನೀವು ಒಂದ್ 4 ಪಾಟ್ಸ್ ಇಟ್ಕೊಂಡ್ರೆ ಅದನ್ನ ಬ್ಯೂಟಿಫುಲ್ ಗಾರ್ಡನ್ ಕೂಡ ಮಾಡ್ಕೋಬಹುದು ಅಲ್ವಾ ಸರ್? ಚೆನ್ನಾಗಿದೆ ಸರ್, ಇದು ರೂಮ್ ಸಕದಾಗಿದೆ. ನಿಮ್ಗೆ ಈಸಿಯಾಗಿ ಎಲ್ಲಾ ಇದು ಮಾಡಬಹುದು ನೋಡಿ. ಚೆನ್ನಾಗಿದೆ ಸರ್. ಒಂದ್ಸತಿ ಮನೆ ಒಳಗ್ ಬಂದ್ರೆ ಆಚೆ ಹೋಗೋಂಗೆ ಮನುಷ್ಯ ಎಲ್ಲ ಸೌಕರ್ಯ. ಹಾಗೆ ಟಾಯ್ಲೆಟ್ ಕೂಡ ಇದು ಸ್ಪೇಷಿಯಸ್ ಆಗಿ ಮಾಡಿದ್ದೇವೆ. 5x5 ಟಾಯ್ಲೆಟ್ ಇದೆ ಇದು. ಇಲ್ಲೂ ಕೂಡ ಎಲ್ಲ ನಮ್ಮಲ್ಲಿ ಏನಂದ್ರೆ ಟಾಪ್ ವರೆಗೆ ನಾವು ಟೈಲ್ಸ್ ಕೊಟ್ಟಿದ್ದೇವೆ ಕಂಪ್ಲೀಟ್. ಅದು 2x4 ಮಾಡರ್ನ್ ಡಿಸೈನ್ ಆಗಿ. ವಾಶ್ ಬೇಸನ್, ಕಮೋಡ್, ನಿಮ್ದು ಶವರ್ ಕಂಪ್ಲೀಟ್ ಇದೆ. ಸ್ಪೇಷಿಯಸ್ ಆಗಿದೆ. ಎಲ್ಲ ನಾವು ಕೊಡ್ತಾ ಇದ್ದೇವೆ. ಎಲ್ಲ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಹೇಗಿದೆ ನಿಮ್ ವಿಡಿಯೋದಲ್ಲಿ ಹೇಗಿದೆ ಹಾಗೆ ಬರ್ತದೆ. ಅದ್ರಲ್ಲಿ ನೋ ಕಾಂಪ್ರಮೈಸ್. ಎಲ್ಲ ಇವಾಗ ರಿಮೈನಿಂಗ್ ಹೌಸಸ್ ಎಲ್ಲ ಇದೆ ಸೇಮ್ ಕಾನ್ಸೆಪ್ಟ್. ಓಕೆ ಸರ್, ಇದಕ್ಕೂ ಎಸಿ ಇದೆ. ಎಸಿ ಪಾಯಿಂಟ್ ಕೊಟ್ಟಿದ್ದೇವೆ. ಸರ್ ಇದಕ್ಕೂ. ಮತ್ತೆ ನೋಡಿ, ಲೈಟ್ಸ್ ಎಲ್ಲ ಸೀಲಿಂಗ್ ಅಲ್ಲಿ ಇದೆ. ಹೌದು. ಸೊ ನೀವೇನ್ ಖರ್ಚು ಮಾಡೋದು ಬೇಕಾಗಿಲ್ಲ, ಲೈಟ್ ಬಂತು ಇದು ಅಂತ. ಅಲ್ಲಿ ಟೆರೆಸ್ಗೆ ಹೋಗೋಣ. ಓಕೆ, ಇವಾಗ ಟೆರೆಸ್ಗೆ ಹೋಗ್ತಾ ಇದೀವಾ ಸರ್? ಹಾ ಮೇಡಮ್, ಬನ್ನಿ. ಟೆರೆಸ್ ಅಲ್ಲಿ ನಿಮ್ಗೆ ಏನ್ ಕೊಡ್ತಾ ಇದ್ದೇವೆ ಬನ್ನಿ. ಓಕೆ, ಟೆರೆಸ್ಗೆ ಹೋಗ್ತಾ ಇದೀವಿ. ಇಲ್ಲಿ ಒಂದು ಡೋರ್ ಇದೆ ಅಲ್ವಾ ಸರ್? ಇಲ್ಲಿ ಹೌದು, ಇದು ಸೇಫ್ಟಿ ಡೋರ್ ಕೊಟ್ಟಿದ್ದೇವೆ, ಸ್ಟೀಲ್ ಡೋರ್. ಓಕೆ ಸರ್. ಸರ್ ತೋರಿಸಿ ಡೋರ್ನ ಸರ್. ಓಕೆ, ಇದು ಸೇಫ್ಟಿ ಡೋರ್. ಓಕೆ, ಕಂಪ್ಲೀಟ್ ಸ್ಟೀಲ್ ಡೋರ್ ಕೊಟ್ಟಿದ್ದೇವೆ. ಕಂಪ್ಲೀಟ್ ಸ್ಟೀಲ್ ಡೋರ್ ಅಲ್ವಾ ಸರ್ ಇದು? ಹಾ.
ಇಲ್ಲಿ ನೋಡಿ ಈ ಏರಿಯಾ ನಿಮ್ಗೆ ಫಂಕ್ಷನ್ ಏನಾದ್ರು ಮಾಡೋದಿದ್ರೆ ಚಿಕ್ಕ ಏರಿಯಾ ಇದೆ, ಹೌದು, ಬಟ್ ನೀಟ್ ಆಗಿದೆ ಅಲ್ವಾ ಸರ್? ಇನಫ್ ಒಂದ್ ಸ್ಮಾಲ್ ಫಂಕ್ಷನ್ಸ್ ಗೆ ಹೌದು ಹೌದು ಚೆನ್ನಾಗಿದೆ, ಸ್ಪೇಸ್ ಇದೆ. ಹಂಗೆ ಸರೌಂಡಿಂಗ್ ನೋಡ್ಬೋದು. ಹೌದು, ಎಲ್ಲ ಕಡೆ ಅಕ್ಕಪಕ್ಕ ಸುಮಾರು ಮನೆಗಳಾಗಿದೆ ಅಲ್ವಾ ಸರ್? ಅವಾಗಲೇ ಅವರೇ ನೋಡ್ಬೋದು. ಇಲ್ಲೂ ಒಂದು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಈ ಕಡೆ ಲೇಔಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಹೌದು ಸರ್, ಆಲ್ಮೋಸ್ಟ್. ಎಲ್ಲೋ ದೂರದಲ್ಲಿ ಇದು ಕಾಣ್ತಾ ಇದೆ ನೋಡಿ, ಚಿಕ್ಕಬಾನವರದು ಇದು ಟವರ್ಸ್ ಎಲ್ಲ ಅಲ್ಲಿ ನೋಡಿ, ಸಪ್ತಗಿರಿ ಹಾಸ್ಪಿಟಲ್ ಇದು ಕಾಣ್ತಾ ಇದೆ ನೋಡಿ. ಯಾಕಂದ್ರೆ ಹೌದು ಸರ್, ಹಾ ನೀವು ಸ್ವಲ್ಪ ಜೂಮ್ ಮಾಡ್ರೆ ನಿಮಗೆ ಕಾಣುತ್ತೆ. ಹೌದು, ಸಪ್ತಗಿರಿ ಹತ್ರದಲ್ಲಿ ಇದೆ, ಎಲ್ಲ ತುಂಬಾನೇ ನಿಯರ್ ಬೈ ಇದೆ ಅಲ್ವಾ ಸರ್? ಎಲ್ಲ ನಿಯರ್ ಬೈ ಇದೆ, ಚೆನ್ನಾಗಿದೆ ಸರ್. ಮೇಲ್ಗಡೆ ಇಲ್ಲಿ ಟ್ಯಾಂಕ್ ಎಷ್ಟು ಲೀಟರ್ ಕೊಟ್ಟಿದ್ದೀರಾ ಮೇಡಮ್? ನಾವು 1000 ಲೀಟರ್ ಟ್ಯಾಂಕ್ ಕೊಟ್ಟಿದ್ದೇವೆ. 1000 ಲೀಟರ್ ಟ್ಯಾಂಕ್ ಕೊಟ್ಟಿದ್ದೀರಾ? 1000 ಲೀಟರ್ ಟ್ಯಾಂಕ್ ಆಲ್ಮೋಸ್ಟ್ ಕುಬೇರ್ ಮೂಲದಲ್ಲಿ ಹೈಟ್ ಅಲ್ಲಿ ಇಟ್ಟಿದೆ. ಕುಬೇರ್ ಮೂಲ ಹೈಟ್ ಅಲ್ಲಿ ಇದೆ. ಓಕೆ, ಈ ಕಡೆನೂ ಸ್ವಲ್ಪ ಸ್ಪೇಸ್ ಇದೆ ನೋಡಿ. ಈ ಕಡೆ ಸ್ಪೇಸ್ ಇದೆ. ಸೊ ಇದು ಯೂಟಿಲೈಸ್ ಆದ್ರೆ ಇಲ್ಲೊಂದು ವಾಷಿಂಗ್ ಮಷೀನ್, ಬಟ್ಟೆ ವಾಶ್ ಮಾಡಕ್ಕೆ. ಇಲ್ಲಿ ನಾವು ಕಲ್ ಕೊಟ್ಟಿಲ್ಲ. ಈ ಕಸ್ಟಮರ್ ಏನಾರು ಅಂದ್ರೆ ನಮ್ಗೊಂದ್ ಕಲ್ ಬೇಕಂದ್ರೆ ಫಿಕ್ಸ್ ಮಾಡ್ಕೊಡೋಣ. ಹೌದು, ಹೇಗೆ ಈಗ ಯಾರೋ ಕಲ್ ತೊಳೆಯೋರು ಕಡಿಮೆ ಆಗಿದ್ದಾರೆ, ಡೈರೆಕ್ಟ್ ಮಷೀನ್ ಅಲ್ಲೇ ಹಾಕೋದು. ಹಾಗಾಗಿ ಅದಕ್ಕೊಂದು ಇಲ್ಲಿ ಯುಟಿಲಿಟಿಗೆ. ಹೌದು, ಓಕೆ. ಅಲ್ಲಿ ಸ್ವಿಚ್ ಬೋರ್ಡ್ ಕೂಡ ಹಾಕ್ಬಿಡಿ. ಏನಾರು ಜನರಿಗೆ ಪಾರ್ಟಿ ಗಿಟಿ ಮಾಡೋದಿದ್ರೆ ಆರಾಮಾಗಿ ಇಲ್ಲೊಂದು ಕಿಚನ್ ಸೆಟಪ್ ಮಾಡಬಹುದು. ಕಿಚನ್ ಸೆಟಪ್ ಮಾಡ್ಕೋಬಹುದು ಅಲ್ವಾ ಸರ್? ಇಲ್ಲೂ ಬೇಕಾದ್ರೆ ಇಲ್ಲೊಂದು ಸೇಫ್ಟಿ ಡೋರ್ ಕೂಡ ಹಾಕೊಂಡ್ ಬಿಡ್ಬೋದು ಅಲ್ವಾ ಸರ್? ಅವರು ಶೀಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ರೆ ಸೇಫ್ಟಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್. ಅಕ್ಕಪಕ್ಕದಲ್ಲೂ ಸರೌಂಡಿಂಗ್ಸ್ ನೋಡ್ಬೋದು. ಸುಮಾರು ಮನೆಗಳಾಗಿದೆ ಸರ್. ಎಲ್ಲೋ ದೂರದಲ್ಲಿ ಎಲ್ಲೋ ಇದೆ ಅಂತ ಹೇಳಕ್ ಆಗಲ್ಲ ನೋಡಿ. ಅಲ್ಲಿ ಹೌಸಿಂಗ್ ಯೂನಿಟ್ ಆಗ್ತಾ ಇದೆ, ಗವರ್ಮೆಂಟ್ ಹೌಸಿಂಗ್ ಯೂನಿಟ್ ನಡೀತಾ ಇದೆ ವರ್ಕ್. ಅದೇ ಅಲ್ವಾ ಸರ್ ಬಿಲ್ಡಿಂಗ್ಸ್ ಎಲ್ಲ? ಹೌದು. ಸೊ ಆಲ್ಮೋಸ್ಟ್ ಡೆವಲಪ್ ಆಗ್ತಾ ಇದೆ. ಇನ್ನೊಂದ್ 3 ವರ್ಷ ಬಿಟ್ರೆ ಇಲ್ಲಿ ನಿಮ್ಗೆ ಈ ಮನೆ ನೋಡಿದ್ವೋ ಇಲ್ವಾ ಅಂತ ನಿಮ್ಗೆ ನೆನಪಾಗೋದಿಲ್ಲ ಅಲ್ವಾ ಸರ್? ಇವಾಗ ಕನ್ಫ್ಯೂಷನ್ ಅವೆಲ್ಲ ಸುಮಾರು ಮನೆಗಳು ಆಗಿದೆ. ಇನ್ನೊಂದು ಇಯರ್ ಅಲ್ಲಿ ಫುಲ್ ಕಂಪ್ಲೀಟ್ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಎಲ್ಲೂ ಜಾಗನೇ ಸಿಗೋದಿಲ್ಲ ಅಲ್ವಾ ಸರ್? ಕರೆಕ್ಟ್ ಮೇಡಮ್. ಯಾಕಂದ್ರೆ ಬೆಂಗಳೂರಲ್ಲಿ ಇವಾಗ ಸಿಕ್ಕಾಪಟ್ಟೆ ಸ್ಪೇಸ್ ಗೆ ಒತ್ತಾಟ ಇದೆ. ಇನ್ನೊಂದು ಡೇ ಬೈ ಡೇ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ ಸರ್? ಮೇಡಮ್ ಈ ಪ್ರೈಸ್ ಗೆ ನಿಮ್ಗೆ ಇಷ್ಟೆಲ್ಲ ಕೊಡ್ತಾ ಇದ್ದೇವೆ ನಾವು. ಹೌದು, ಇನ್ನೇನಾರು ಇದೆಯಾ ನೋಡಿ? ಯಾರು ಈ ರೀತಿ ನಿಮ್ಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿ ನೀವು ಕನ್ಸ್ಟ್ರಕ್ಷನ್ ಮಾಡ್ರು ನಿಮ್ಗೆ ಆರ್ಕಿಟೆಕ್ಟ್ ಫೀಸ್, ಮೇಸ್ತ್ರಿ ಇದು ಆಲ್ಮೋಸ್ಟ್ ನಿಮ್ಗೆ ಆ ಬಜೆಟ್ ಅಲ್ಲಿ ಬರೋದಿಲ್ಲ ಅದು. ಹೌದು ಸರ್, ಮೀನ್ಸ್ ಈ ಬಜೆಟ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೇವೆ. ಮೇಡಮ್ ನೋಡಿದ್ರ ಬಿಲ್ಡಿಂಗ್? ಹಾ ಸರ್, ತುಂಬಾನೇ ಚೆನ್ನಾಗಿದೆ ಸರ್. ನೋಡಿ, ಈ ಜನರಿಗೆ ನಾವು ಹಿಂಗೆ ಕೊಡೋದಂತ ನಮ್ದು ಕಾನ್ಸೆಪ್ಟ್. ಆಮೇಲೆ ನಿಮ್ಗೆ ಅನ್ನಲ್ಲ ಮೆಟೀರಿಯಲ್ಸ್ ಸರ್. ಇವಾಗ ನೋಡಿ, ಇದ್ ನೋಡಿ ಹೇಗಿದೆ ಅಂತ. ಮಾರ್ವೆಲ್ ಕಂಪನಿದು ನಾವು ನೋಡಿ, ಇದು ಬ್ರಾಸೆ. ಇದು ಬ್ರಾಸ್ ಫಿಟ್ಟಿಂಗ್ಸ್. ಓಕೆ, ನೋಡಬಹುದು ವೀಕ್ಷಕರೇ, ನಿಮ್ಗೆ ಇಲ್ಲಿ ನೋಡ್ತಾ ಇರಿ. ಇದು ನೋಡಿ, ಇದು ಬ್ರಾಸ್ ಫಿಟ್ಟಿಂಗ್ ಅಲ್ಲಿ ಬರುತ್ತೆ. ಗೇಜ್ ತುಂಬಾ ಹೆವಿ ಗೇಜ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಶವರ್ ಇಂದ ಸರ್. ಇದು ನೋಡಿ ಹೇಗಿದೆ ಈ ಶವರ್ಸ್ ನೋಡಿ. ಸೊ ನಾವು ಅಂದ್ರೆ ನಿಮ್ ನೋಡಿ ವೀಕ್ಷಕರ ನೋಡ್ಬಿಡಿ, ಮಾರ್ವೆಲ್ ಕಂಪನಿ ನಾವು ಟೋಟಲ್ ಫಿಟ್ಟಿಂಗ್ಸ್ ತಗೋತಾ ಇದ್ದೇವೆ. ಸೊ ಇದು ಸ್ಟ್ಯಾಂಡರ್ಡ್ ಬ್ರಾಂಡೆಡ್ ಅಲ್ವಾ ಸರ್? ಇನ್ಮೇಲೆ ಇದು ಬ್ರಾಂಡ್ ಹೇಗಿರ್ತದೆ ನೋಡಿ. ಯಾಕಂದ್ರೆ ಎಲ್ಲ ಇವ್ರದ್ದು ಒಂದು ಇದಿಲ್ಲ. ಆಮೇಲೆ ಸರ್ವಿಸ್ ಆಲ್ಸೋ 5 years ವರೆಗೆ ಅವ್ರದ್ದು ವಾರಂಟಿ ಪೀರಿಯಡ್. ಏನೇ ಹೆಚ್ಚು ಕಮ್ಮಿ ಆಯ್ತಂದ್ರೆ ಎಕ್ಸ್ಚೇಂಜ್ ಕಂಪ್ಲೀಟ್ ಸೆಟ್ ಚೇಂಜ್. ನೋಡಿ ಇದು ನೋಡಿ ಆಂಗಲ್ ಕಾಕ್ ಹೇಗೆ ಹೆವಿ ಇದೆ ನೋಡಿ, ಒಳಗ್ ಕಾಣುತ್ತೆ ನೋಡಿ, ಒಂಚೂರು ನೋಡಿ ಬ್ರಾಸ್ ಇದೆ ನೋಡಿ. ಸೊ ನಾವು ಅದನ್ನ ಸರ್ಟಿಫೈ ಆದ್ಮೇಲೆ ನಾವು ಪಬ್ಲಿಕ್ ಕೊಡ್ತಾ ಇರೋದು. ನಾವು ನಮ್ ಸರ್ಟಿಫಿಕೇಶನ್ ಆಗ್ಬೇಕು ಫಸ್ಟ್ ಅಲ್ವಾ ಸರ್? ಹೌದು, ಮೀನ್ಸ್ ಒಳ್ಳೆ ಮೆಟೀರಿಯಲ್ಸ್ ನ ಯೂಸ್ ಮಾಡಿದೀರಾ ಸರ್. ಸುಮ್ನೆ ಏನೋ ಮನೆ ಕೊಡೋದು ತಗೊಳ್ಳೋದು ಆಮೇಲೆ ಇದ್ ಮಾಡೋದು ಅಂತ ನೋಡಿ. ಹೇಗೆ ಎಲ್ಲ ಕಂಪ್ಲೀಟ್ ಅಲ್ವಾ ಸರ್? ಶವರ್ ಇದ್ರಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಮನೆ ಪಾಪ ಎಲ್ಲರಿಗೂ ಮನೆ ಅಂತಾನೆ. ಈಗ ನಾನು ಒಂದ್ ಮನೆ ತಗೊಂಡ್ರು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಕಿತ್ಕೊಂಡ್ ನಮ್ಗೆ ಬೇಜಾರಾಗತ್ತೆ. ಈ ಸೆನ್ಸಿಟಿವ್ಸ್ ಎಲ್ಲ ಬೇಡ ಅಂತ ಹೇಳಿ ಈ ರೀತಿ ನಾವು ಬ್ರ್ಯಾಂಡ್ ಯೂಸ್ ಮಾಡ್ಲಿ. ನಾಳೆ ಪಾಪ ಮನೆ ಕಟ್ದವ್ 10 ಜನಕ್ಕೆ ಹೇಳ್ತಾನೆ, ಅವ್ರ ಕಡೆ ಮನೆ ತಗೊಂಡಿದ್ ನೋಡಿ 20 ವರ್ಷ ಆದ್ಮೇಲೆ ಅವ್ನ್ ನಮ್ಗ್ ಬಂದ್ ಮನೇಲಿ ಟೀ ಕುಡಿಸ್ಬೇಕು. ಸರ್ ನಿಮ್ ಕೊಟ್ಟಿದ್ ಮನೆ ಹೆಂಗಿದೆ ಅಂತ. ಯಾಕಂದ್ರೆ ಇನ್ನೂ ತುಂಬಾ ಜನ ರೆಫರ್ ಮಾಡ್ಬೇಕು ಅಲ್ವಾ ಸರ್? ಹೌದು, ಏನೋ ಒಂದು ಮನೆ ಇಲ್ಲ, ಈಗ ನೆಕ್ಸ್ಟ್ ರೆಫರೆನ್ಸ್ ಸಿಗ್ತಾನೆ ಇರುತ್ತೆ. ಇನ್ನೊಂದ್ ನೋಡಿ ಸರ್, ಕಂಪ್ಲೀಟ್ಲಿ ಆರ್ಕಿಟೆಕ್ಚರ್ ಫೀಚರ್ಸ್ ಇದೆ, ಮಾಡರ್ನ್ ಲುಕ್. ಇನ್ನು 15 ವರ್ಷ ಅಲ್ಲ 20 ವರ್ಷ ಆದ್ರೆ ಈ ಮನೆದ್ ಲುಕ್ ಹಾಗೆ ಇರುತ್ತೆ. ಹಂಗೆ ಇರುತ್ತೆ ಅಲ್ವಾ ಸರ್? ಡಿಸೈನ್ ಇನ್ ಅನದರ್
20-25 ಇಯರ್ಸ್ ಕಾನ್ಸೆಪ್ಟ್ ಮೇಲೆ ಡಿಸೈನ್ ಮಾಡಿರೋದು. ಹೌದು. ಅನ್ನೊಂದು ಮೇನು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಮೇನ್ ಅಲ್ವಾ ಸರ್? ತಗೊಂಡ್ ಬನ್ನಿ ಮೇಡಮ್, SUV ತಂದು ನಿಲ್ಸಿ, ದೊಡ್ಡ ದೊಡ್ಡ ವೆಹಿಕಲ್ ತಗೊಂಡ್ ಬನ್ನಿ, ನಿಮ್ಗೆ ಏನು ಇದಿಲ್ಲ. ಅವ್ರ ಮನೆ ಮುಂದೆ ಇಟ್ಟಿದ್ದೇನೆ, ಇವ್ರ ಮನೆ ಮುಂದೆ ಇಟ್ಟಿದ್ದೇನೆ ಎಂತದ. ಇದು ಕಂಪ್ಲೀಟ್. ಮತ್ತೆ ನಾವು ಇದು ರೋಡ್ ರೆಡಿ ಮಾಡ್ತೇವೆ. ರೋಡ್ ಕೂಡ ಇದೆ ನಿಮ್ಗೆ. ಸ್ಯಾನಿಟರಿನೂ ಕೊಟ್ಟಿದ್ದೇವೆ, ಇಂಡಿವಿಜುವಲ್ ಸ್ಯಾನಿಟರಿ ಮಾಡಿರೋದಲ್ವಾ ಸರ್? ಹೌದು, ಪಿಟ್ ಇದೆ, ಸ್ಯಾನಿಟರಿ ಪಿಟ್ ಇದೆ. ಇಲ್ಲಿ ಅದ್ರ ಕಂಪ್ಲೀಟ್ ನಾವು ಸ್ಯಾನಿಟರಿ ಪಿಟ್ ಇದೆ. ಇದರಿಂದ ಡೈರೆಕ್ಟ್ ಇನ್ನೊಂದು ಕನೆಕ್ಷನ್ ಇದೆ, ಇನ್ನೊಂದು ಕನೆಕ್ಷನ್ ಕೂಡ ಇದೆ. ಹೌದು ನೋಡಿ, ಇದ್ರನ್ನ ಬಂದ್ಬಿಟ್ಟು ಇದು ಕನೆಕ್ಟ್ ಆಗುತ್ತೆ. ಆಮೇಲೆ ಬೋರ್ವೆಲ್ ಕನೆಕ್ಷನ್ ಕಾಣ್ತಾ ಇದೆ. ಹೌದು ಸರ್, ನೀರಿನ ಕನೆಕ್ಷನ್ ಸಿಂಗಲ್ ಬೋರ್ ಇದೆ. ನಾಳೆ ಎಲ್ಲರೂ ಸೇರಿ ಒಂದು ಯೂನಿಟ್ ಮಾಡ್ಕೊಂಡು ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡು ಬೋರ್ ಕಂಟ್ರೋಲ್ ಇಟ್ಕೊಳ್ಬೇಕು. ಸರ್ ಬೋರ್ ನೋಡೋಣ ಸರ್, ಬೋರ್ ಹಾಕ್ಸಿದೀನಿ ಅಂತ ಹೇಳಿದ್ರಲ್ಲ ಸರ್? ಮೇಡಮ್, ಇದೇ ಬೋರ್. ಇದೇನಾ ಸರ್ ಬೋರ್? ಮೇಡಮ್ 600 ಫೀಟ್ ವರೆಗೆ ಕೊರೆದಿದ್ದೇವೆ. 150 ಫೀಟ್ ಇಂದ ನೀರಿದೆ. 4 ಇಂಚ್ ನೀರಿದೆ. 4 ಇಂಚ್ ಮುಂಚೆ ಹಿಡ್ದಂಗೆ ನಿಮ್ಗೆ 4 ಇಂಚ್ ವಾಟರ್ ಇದೆ. ಕಂಪ್ಲೀಟ್ 14 ಮನೆಗೆ ನೀರಿನ ಕೊರತೆ ಆಗೋದಿಲ್ಲ. ಸಫಿಶಿಯಂಟ್ ಟೆಸ್ಟೆಡ್ ವಾಟರ್ ಇದೆ ನಮ್ಗೆ. ಎಕ್ದಮ್ ಮಿನರಲ್ ಆಗಿ ಏನು ತೊಂದರೆ ಇಲ್ಲ ಇದಂಗೆ ಒಳ್ಳೆ ಬೋರ್ ಸಿಕ್ಕಿದೆ ನಮ್ಗೆ. ಸೊ ಇದ್ರನ್ನ 14 ಮನೆಗೆ ಮೇಂಟೈನ್ ಆಗುತ್ತೆ. ಅವ್ರು ಈಗ ನಾವು ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದು ಹ್ಯಾಂಡ್ ಓವರ್ ಮಾಡ್ತೇವೆ. ಬೋರ್ ಫ್ರೀ. ಬಟ್ ಬೋರಿಗೆ ಮೀಟರ್ ನೀವು ಪೇ ಮಾಡ್ಬೇಕಾಗುತ್ತೆ. ಎಲ್ಲರೂ ಡಿವೈಡ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಹೌದು ಹೌದು. ಅದ್ರ ಸಲುವಾಗಿ ನಾವು ಸ್ಪೆಷಲ್ ಒಂದು ಏರಿಯಾನ ಇಟ್ಟಿದ್ದೇವೆ. ಸೊ ಇಂಡಿವಿಜುವಲ್ ಅದ್ರದೇ ಏರಿಯಾ, ಒಂದು ಬೋರ್ ಏರಿಯಾ ಅಂತ ಬರುತ್ತೆ. ನಾಳೆ ಮೇಂಟೆನೆನ್ಸ್ ಬಂದ್ರೆ ಯಾರಿಗೂ ಡಿಸ್ಟರ್ಬ್ ಆಗ್ಬೋದು, ಅದ್ರ ಪಾಡಿಗೆ ರೆಡಿ ಹಾಕೊಂಡು ಅದು ಇರ್ಬೇಕು. ಹಾಗಾಗಿ ಸೊ ಇದು ಬೋರ್ ಇದೆ. ಇದು 25 ಫೀಟ್ ರೋಡ್ ಇದ್ರ ನಾವು ರೆಡಿ ಮಾಡ್ತೇವೆ. ಮೇಡಮ್, ನಾವು ಟಾರಿಗ್ ಪ್ಲಾನ್ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ರೋಡ್, ಟಾರ್ ರೋಡ್ ಹಾಕೋಣ ಅಂತ. ನಾಳೆ ಈ ಕಡೆಯಿಂದಾನು ಕಾಣುತ್ತೆ ಎಲ್ ಶೇಪ್ ರೋಡ್, ಪ್ಲಸ್ ಡ್ರೈನು ಇರ್ತದೆ. ಇಲ್ಲಿ ಡ್ರೈನ್ ನಿಮ್ಗೆ ಕಾಣ್ತಾ ಇದೆ, ರೆಡಿ ಮಾಡ್ತಾ ಇದ್ದೇವೆ. ನೋಡಿ, ಅಲ್ಲಿ ನಮ್ದು ಮಾಕಪ್ಪಿಗೆ ನಾವು ಚಪ್ಪಡಿ ಹಾಕಿ ರೆಡಿ ಮಾಡಿದ್ವಿ. ಹಾಗಾಗಿ ಸೇಮ್ ಕಾನ್ಸೆಪ್ಟ್ ಎಲ್ಲ ಕಡೆ ಎಲ್ಲಾನು ಸೇಮ್ ಇರ್ತದೆ. ಸರ್, ಕಂಪ್ಲೀಟ್ ಮನೆನ ತೋರ್ಸಿದ್ರಿ. ನೆಕ್ಸ್ಟ್ ಇಂಟೀರಿಯರ್ ಆದ್ಮೇಲಂತೂ ಸಖತ್ತಾಗಿ ಕಾಣುತ್ತೆ ಅಲ್ವಾ ಸರ್? ಓಕೆ ಸರ್, ಇವಾಗ ಇವದೊಂದು ಮನೆ ಕಂಪ್ಲೀಟ್ ಆಗಿದೆ ಅಲ್ವಾ ಸರ್? ಸರ್, ಇವಾಗ ಎಲ್ಲಾರು ಈ ವಿಡಿಯೋನ ನೋಡ್ತಾ ಇರ್ತಾರೆ ಸರ್. ಇವಾಗ ಈ ಮನೆ ಬಂದು ನೋಡ್ಬೇಕಂದ್ರೆ ಹೆಂಗೆ ಸರ್? ಮೇಡಮ್, ನಾವು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಡೀಟೇಲ್ಸ್ ಕೊಡ್ತೇವೆ, ಲ್ಯಾಂಡ್ ಮಾರ್ಕ್ ಕೊಡ್ತೇವೆ. ಯಾವಾಗ ಬೇಕೋ ಅವ್ರು ಬಂದು ನೋಡ್ಬೋದು. ಹಗಲೊತ್ತಲ್ಲಿ ಯಾವಾಗ ಬೇಕಾದ್ರೂ, ನೈಟ್ ನೋಡ್ತೀರ ಅಂದ್ರೂ ನಾವು ಅದಕ್ಕೆ ಅರೇಂಜ್ ಮಾಡ್ತೇವೆ. ಈಗ ಯಾಕಂದ್ರೆ ಕೆಲವು ಜನರು ದೂರದಿಂದ ಹೌದು, ಅವಾಗ ನಮ್ಗೆ ಒಂದು ಕಾಲ್ ಮಾಡಿದ್ರೆ, ನಮ್ ಡಿಸ್ಕ್ರಿಪ್ಷನ್ ನಂಬರ್ ದಲ್ಲಿ ಕಾಲ್ ಮಾಡಿದ್ರೆ ಯಾರು ಅವೈಲೇಬಲ್ ಇರ್ತೇವೆ, ನಾವ್ ಇರ್ತೇವೆ. ಯಾರಾದ್ರೂ ಬಂದ್ ನಾವು ನಿಮ್ನ ಹೆಲ್ಪ್ ಮಾಡ್ತೇವೆ. ಏನೇನಿದ್ರೆ ನೋಡ್ಕೊಂಡು ಹೋಗೋದು. ಸರ್, ಯಾವಾಗ ಬೇಕಾದ್ರೂ ಬಂದ್ ನೋಡ್ಬೋದು. ಸಿಲೆಕ್ಟ್ ಮಾಡಿ ನೋಡಿ. ಇದು ಆಫರ್, ಮತ್ತೆ 60 lakhs ಇನ್ನು ರೇಟ್ ಜಾಸ್ತಿ ಆಗ್ತಾ ಇದೆ ಇವಾಗ. ನ್ಯೂ ಇಯರ್ ಆಫರ್ ಸರ್? ಹೌದೌದು, ನ್ಯೂ ಇಯರ್ ಆದಷ್ಟು ಜಲ್ದಿ ಮುಗಿಸ್ಕೊಂಡ್ ಬಿಡಿ. ಹೇಳ್ತಾ ಇದೇನಲ್ಲ, ಮತ್ತೆ ಫಸ್ಟ್ ಯಾರ್ಯಾರು ಬರ್ತಾರೆ ನೋಡ್ಕೊಂಡ್ರೆ ಅವ್ರಿಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಸರ್, ಇವಾಗ 60 lakh rupees ಅಂತ ಹೇಳ್ತಾ ಇದೀರಾ ಸರ್, ಕೋಟ್ ಮಾಡ್ತಾ ಇದೀರಾ ಸರ್. ನಮ್ಮ ಚಾನೆಲ್ ನಿಂದ ಬಂದ್ರೆ ಏನಾದ್ರು ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಇಟ್ಟೋಣ. ನೆಗೋಷಿಯಬಲ್ ಪ್ರೈಸ್ ಮಾಡ್ಕೊಡೋಣ ಸರ್. ಒಂದು ಬೆಸ್ಟ್ ಪ್ರೈಸ್ ಹಾಕೊಡ್ತೀರಾ? ಬೆಸ್ಟ್ ಪ್ರೈಸ್ ಹಾಕೊಡ್ತೇವೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಮನೆ ಸಿಗ್ತಾ. ಅದು ವಿಲ್ಲಾ ಸಿಗ್ತಾ ಇರೋದು, 4 bedroom ಇರೋಂತ ಮನೆ. ಹಾಗೆ ನಿಮ್ಗೆ ವಿತ್ ಇಂಟೀರಿಯರ್ಸ್ ಮತ್ತೆ ಕಾರ್ ಪಾರ್ಕಿಂಗ್. ಮೇನ್ ಎಲ್ಲಾರು ಏನಪ್ಪಾ ಪ್ರಾಬ್ಲಮ್ ಆಗೋದು ಅಂದ್ರೆ, ಸಿಟಿಲಿ ಎಲ್ಲಾರು ಗೊತ್ತೇ ಇದೆ, ಕಾರ್ ಪಾರ್ಕಿಂಗ್ ಅಂತ ಹೇಳಿದ್ರೆ ಸ್ಪೇಸ್ ಸಿಗಲ್ಲ ಅಲ್ವಾ ಸರ್? 20-30 ಮನೆಗಳು ನಾನು ಕೂಡ ಸಿಟಿಲಿ ನೋಡಿದೀನಿ. ಕಾರ್ ಪಾರ್ಕಿಂಗ್ ಇರಲ್ಲ, ಫುಲ್ ಮನೆ ಕಟ್ಬಿಡ್ತಾರೆ. ರೋಡ್ ಅಲ್ಲಿ ಹಾಕಿರ್ತಾರೆ ಕಾರು, ಒಬ್ರು ತೆಗಿಬೇಕಾದ್ರೆ ಇನ್ನೊಬ್ರು ಜಗಳ, ಇನ್ನೊಬ್ರು ಎದುರುಗಡೆ ಪ್ರಾಬ್ಲಮ್ ಆಯ್ತಂದ್ರೆ ಕಾರ್ ತೆಗಿಯೋಂಗೆ ಇಲ್ಲ, ಸರಿಯಾಗಿ ತೆಗಿಯೋಂಗೆ ಇಲ್ಲ, ಅಷ್ಟೇ ನಿಂತಿರುತ್ತೆ. ಇಲ್ಲ ಇನ್ನೊಂದ್ ಗಾಡಿ ಪಾಸ್ ಆಗ್ಬೇಕಂತ ಹೇಳಿದ್ರು ತುಂಬಾ ಕಷ್ಟ ಆಗೋಗುತ್ತೆ. 2-3 ಕಾರ್ ಒಂದೇ ಸಲ ಎದುರುಗಡೆ ಮನೆಯವರು ಇಲ್ಲ ಪಕ್ಕದ ಮನೆಯವ್ರ ನಿಲ್ಸ್ಬಿಟ್ರೆ. ಇನ್ನೊಂದ್ ಏನ್ ಗೊತ್ತಾ ಮೇಡಮ್, ಔಟ್ ಆಫ್ ಸ್ಟೇಷನ್ ಹೋಗ್ತೀರಾ ಅಂದ್ರೆ ಕಂಪ್ಲೀಟ್ ಸೆಕ್ಯೂರ್ಡ್ ಆಗಿದೆ. ಗೇಟ್ ಹಾಕಿ ಲಾಕ್ ಹಾಕಿ ಕಾರ್ ಒಳಗಿರ್ತದೆ, ಎಲ್ಲಾರು ಹೋಗಿ. ಹೌದಾ? ಇನ್ನೊಂದು ಸರ್, ಗಾಡಿ ಪಾರ್ಕಿಂಗ್ ಈಸಿಯಾಗಿ ಹೋಗ್ಬೋದು, ಯಾಕಂದ್ರೆ ಇಷ್ಟು ದೊಡ್ಡ ನೋಡಿ. ನಾನು ರೇಡಿಯಸ್ ಪ್ರಕಾರ ಆಲ್ಮೋಸ್ಟ್ 20 feet ಇದೆ. ಹೌದು ಸರ್. SUV ಕಾರ್ ಒಂದು 15 feet ಬರುತ್ತೆ. ಸೊ ನೀವು ಒಂದ್ ಶಾರ್ಟ್ ಅಲ್ಲಿ ಯಾವ್ದೋ ಟೆನ್ಷನ್ ಅಲ್ಲಿ ಹಿಂಗೆ ಹೊಡ್ಕೊಂಡು ರಿವರ್ಸ್ ಆಗೋದು ಏನ್ ಚಿಂತೆ ಇಲ್ಲ, ಹೀಗೆ ಬಂದ್ಬಿಡ್ಬೋದು ಅಲ್ವಾ ಸರ್? ಹೌದು. ಸೊ ರೊಟೇಟ್ ಆಗ್ಲಿಕ್ಕೆ ಅಂತ ನಾನು ಸ್ಪೇಸ್ ಕೊಟ್ಟಿದ್ದೀರಾ. ಓಕೆ,
ಇಂದು ಬಂಪರ್ ಆಫರ್ ಕೊಡ್ತಾ ಇದೀರಾ ಸರ್? ಹೌದು ಮೇಡಮ್. ದಯವಿಟ್ಟು ನಮ್ಮ ಚಾನೆಲ್ ಇಂದ ಯಾರಾದ್ರೂ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ. ಬೆಸ್ಟ್ ಪ್ರೈಸ್. ಮತ್ತೆ ಈ ಆಫರ್ ನ್ಯೂ ಇಯರ್ ವರೆಗೂ ಇದೆ. ನ್ಯೂ ಇಯರ್ ವರೆಗೂ ಇದೆ. ಇನ್ ಪಾಪ ಅವ್ರು ಏನಾದ್ರು ರಿಕ್ವೆಸ್ಟ್ ಮಾಡಿ ಸರ್ ಇಡೀ ನಮ್ಗೆ ಹೀಗಿದೆ ಅಂದ್ರೆ ಅದ್ರ ಮೇಲೂ ನೋಡೋಣ. ಬಟ್ ನಿಮ್ ಚಾನೆಲ್ ಥ್ರೂ ಬಂದ್ರೆ ಅದು ಆಫರ್ ಇದ್ದೇ ಇರುತ್ತೆ. ಓಕೆ, ನೋಡಲ್ಲ ವೀಕ್ಷಕರೇ, ಕಂಪ್ಲೀಟ್ ಹೋಮ್ ಟೂರ್ ಮಾಡಿದೀವಿ ನಾವು. ಫುಲ್ ಮನೆ ಸರ್ ಕೂಡ ತೋರಿಸಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಸರ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಸರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಸಾಟರ್ಡೇ ಸಂಡೇಸ್ ಏನಾದ್ರು ನೀವು ಫ್ರೀ ಏನಾದ್ರು ಇದ್ರೆ ಫ್ಯಾಮಿಲಿ ಜೊತೆ ಒಂದ್ಸಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಎಲ್ಲರಿಗೂ ಕನ್ಸಿರುತ್ತಲ್ಲ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ತಗೋಬೇಕಂತ ಹೇಳ್ಬಿಟ್ಟು, ಆದ್ರೆ ಇಷ್ಟೇ ಬಜೆಟ್ ಅಲ್ಲಿ ಹೆಂಗಪ್ಪ ನಾವು ಒಂದ್ ಸೈಟ್ ತಗೊಂಡು ಮನೇನು ತಗೊಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಈ 60 ಲಕ್ಷದಲ್ಲಿ ನಮ್ಗೆ ಎಲ್ಲಪ್ಪ ಮನೆ ಸಿಗುತ್ತೆ, ಸೈಟೇ ಸಿಗುತ್ತೆ. ಸೈಟ್ ಸಿಕ್ಕಿದ್ರು ನಮ್ಗೆ ಮನೆ ಕನ್ಸ್ಟ್ರಕ್ಷನ್ಗೆ 70 ರಿಂದ 80 ಲಕ್ಷ ರೂಪಾಯಿ ಆಗೋಗಿರುತ್ತೆ. ಆದ್ರೆ ನಮ್ಮಿರೋದು ಬಜೆಟ್ ಬರೀ 60 ಲಕ್ಷ. ಅದೆಲ್ಲ ಟೆನ್ಷನ್ ಬಿಟ್ಬಿಡಿ ಫ್ರೆಂಡ್ಸ್, ಯಾಕಂದ್ರೆ ಸರ್ ಅವರು ಎಲ್ಲರ ಕನಸು ನನಸು ಮಾಡಕ್ ಬಂದಿದ್ದಾರೆ. ಏನಂತ ಅಂತ ಹೇಳಿದ್ರೆ ಕೇವಲ ನಿಮ್ಮ ಬಜೆಟ್ ಅಲ್ಲಿ ಒಂದು ಸೈಟು, ಅದು 4 BHK ಮನೆ ವಿತ್ ಇಂಟೀರಿಯರ್ ವಿತ್ ಕಾರ್ ಪಾರ್ಕಿಂಗ್ ಕೊಡ್ತಾ ಇದಾರೆ. ಈ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಲಿಮಿಟೆಡ್ ಮನೆಗಳಿರೋದು, ವಿಲಾಸ್ ಇರೋದು, ಮತ್ತೆ ನಿಯರ್ ಬೈ ತುಂಬಾ ಅಂತ ಹೇಳ್ಬೋದು. ಹೆಸರುಘಟ್ಟ ಅಂತ ತುಂಬಾ ನಿಯರ್ ಬೈ, ಮೆಟ್ರೋ ಸ್ಟೇಷನ್ ಕೂಡ ನಿಯರ್ ಬೈ ಇದೆ. ಸ್ಕೂಲು, ಕಾಲೇಜಸ್, ಸೂಪರ್ ಮಾರ್ಕೆಟ್ಸ್ ಪ್ರತಿಯೊಂದು ನಿಯರ್ ಬೈ ಇದೆ. ಸರೌಂಡಿಂಗ್ ನೀವು ಸ್ಟಾರ್ಟಿಂಗ್ ನೋಡ್ದಂಗೆ ಎಲ್ಲ ಅವಾಗ್ಲೇ ಸುಮಾರು ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಎಲ್ಲೋ ಇಂಟೀರಿಯರ್ ಇದೆಯಪ್ಪ, ಎಷ್ಟೋ ದೂರ ಹೋಗ್ಬೇಕಂತ ಯಾವುದೇ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಕನೆಕ್ಟಿವಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ, ಟ್ರಾಫಿಕ್ ಫ್ರೀ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಈ ವಿಲಾನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ನ್ಯೂ ಇಯರ್ ವರ್ಗೂ ಈ ಆಫರ್ ಇದೆ. ಆಮೇಲೆ ಪ್ರೈಸಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಯಾಕಂದ್ರೆ ಒಂದು ಮನೆ ಆಗಿದೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಎಲ್ಲಾ ಮನೆಗಳು ಫುಲ್ ರೆಡಿ ಆಗ್ಬಿಟ್ರೆ ಪ್ರೈಸ್ ಅಂತೂ ಹೈಕ್ ಆಗಿ ಆಗುತ್ತೆ. ಅದಕ್ಕೆ ಈ ಪ್ರೈಸ್ ಬೇಕಂತ ಹೇಳಿದ್ರೆ ಇವಾಗ್ಲೇನೆ ಸರ್ ಹತ್ರ ಮಾತಾಡ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ಬುಕಿಂಗ್ ಪ್ರೊಸೆಸ್ ನ ಮಾಡ್ಕೋಬಹುದು. ಸರ್ ಇವಾಗ 60 lakhs ಕೋಟ್ ಮಾಡ್ತಾ ಇದ್ದೀರಾ ಸರ್. ಇವಾಗ ಕೆಲವೊಬ್ಬರಿಗೆ ಅಷ್ಟು ಅಮೌಂಟ್ ಒಂದೇ ಸಲ ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ. ಅವ್ರಿಗೆ ಏನಾದ್ರು ಲೋನ್ ಫೆಸಿಲಿಟಿ? ಹೌದು ಮೇಡಮ್, ಲೋನ್ ಫೆಸಿಲಿಟಿ ಇದೆ. ಅವ್ರದ್ದು ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ವರ್ಕಿಂಗ್ ಕೆಪಾಸಿಟಿ ಏನು, ಯಾಕಂದ್ರೆ ಲೋನ್ ತಗೊಂಡ್ಮೇಲೆ ತೀರ್ಸ್ಬೇಕಲ್ವಾ ಸರ್. ಲೋನ್ ಫೆಸಿಲಿಟಿನೂ ಇದೆ. ಮತ್ತೆ ನಿಮ್ಗೆ ಖಾತಾನು ಇದ್ದಿದ್ದಕ್ಕೆ, ಹಾಗಾಗಿ ಯಾವ ಟೆನ್ಷನ್ ಇಲ್ಲ. ನಿಮ್ಗೆ ಲೋನ್ ಅಪ್ರೂವಲ್ ಆಗುತ್ತೆ. ಅದು ನೀವು ಯಾವಾಗ ನೀವು ಅಡ್ವಾನ್ಸ್ ಮಾಡಿ ಇದ್ ಮಾಡಿದಾಗ ಆ ಪ್ರೊಸೀಜರ್ಸ್, ಅದ್ರ ಸಲುವಾಗಿ ನಮ್ದು ಬ್ಯಾಂಕ್ ರಿಪೇಟರ್ ಇದ್ದಾರೆ. ಅವ್ರು ಬಂದ್ಬಿಟ್ಟು ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಏನೇನ್ ಆಗ್ಬೇಕು ಎಲ್ಲ ರೆಡಿ ಮಾಡಿ ಆಮೇಲೆ ನಿಮ್ ಕನ್ಫರ್ಮ್ ಮಾಡ್ಬಿಟ್ಟು ಲೋನ್ ಇಂದ ವ್ಯವಸ್ಥೆ ಮಾಡ್ತಾರೆ. ಸೊ ನಾವು ಅದನ್ನು ಮಾಡಿದ್ದೇವೆ, ಲೋನ್ ವ್ಯವಸ್ಥೆನೂ ಮಾಡಿದ್ದೇವೆ. ನಿಮ್ಗೆ 80% ಲೋನು ಅಥವಾ 60% ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಅಂಡ್ ಯುವರ್ ಇನ್ಕಮ್ ಇದ್ರ ಮೇಲೆ ಬೇಸ್ ಮೇಲೆ ಕೊಡ್ತೇವೆ. ಸೊ ಲೋನಿಗೂ ನಾವು ಪ್ರೊವಿಷನ್ ಇಟ್ಟಿದ್ದೇವೆ, ಬರ್ಬೋದು, ಲೋನ್ ತಗೊಳ್ಬಹುದು. ಸರ್ ಇವಾಗ ಯಾರಾದ್ರೂ ಇವಾಗ ಲೋನ್ ಇಲ್ಲ, ನಾವು ಡೈರೆಕ್ಟ್ ಕ್ಯಾಶ್ ಹೋಗ್ತೀವಿ, ರಿಜಿಸ್ಟ್ರೇಷನ್ ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ರಿಜಿಸ್ಟ್ರೇಷನ್ ಅದು ಏನಂದ್ರೆ ನಮ್ದು ಲೀಗಲಿ ಡಿಪೆಂಡ್ ಆಗುತ್ತೆ. ಸೊ ವಿದಿನ್ 6 to 7 days ಅಲ್ಲಿ ರೆಡಿ ಆಗ್ತದೆ. ಅದು ಏನೇನ್ ಪ್ರೊಸೀಜರ್ಸ್ ಇದೆ ಲೀಗಲ್ ದವ್ರನ್ನ ಮೇಂಟೈನ್ ಮಾಡ್ತಾರೆ. ಅದು ಯಾಕಂದ್ರೆ ನಮ್ ಪರ್ಸನಲಿ ಒಳಗ್ ಹೋಗೋದಂದ್ರೆ ಅವ್ರದೇ ನಮ್ದೊಂದು ಟೀಮ್ ಇದೆ, ಲೀಗಲ್ ಟೀಮ್. ಸೊ ಅದ್ರನ್ನ ನಿಮ್ಗೆ ಅವ್ರ ಪ್ರೊಸೀಜರ್ಸ್ ಎಲ್ಲ ಹೇಳ್ತಾರೆ. ಹೌದು, ಇಷ್ಟು ಅಮೌಂಟ್ ಕಟ್ ಆಗತ್ತೆ, ಇಷ್ಟು ಮಾಡ್ಬೇಕು, ಇದ್ ಮಾಡ್ಬೇಕು, ಟ್ಯಾಕ್ಸೇಷನ್ ಎಷ್ಟು ಬೀಳತ್ತೆ, ಅದೆಲ್ಲ ಅವ್ರ ಡೀಟೇಲ್ ನಿಮ್ಗೆ ಕೊಡ್ತಾರೆ. ಖಾತಾ ಕೂಡ ಬರುತ್ತಲ್ವಾ? ಹೌದು, ಖಾತಾ ಕೂಡ. ಈ ಖಾತಾ ನಿಮ್ಗೆ ಬಂದೇ ಬರುತ್ತೆ. ಹೌದು, ಈ ಖಾತಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಈ ಖಾತಾ ನಿಮ್ ಖಾತಾ ಇಲ್ಲ, ಖಾತಾ ಇಲ್ಲ ಅಂದ್ರೆ ಇವತ್ತು ಲೋನ್ ಅಪ್ರೂವಲ್ ಆಗೋದಿಲ್ಲ. ಸೊ ನಾವು ಖಾತಾ ಆಲ್ರೆಡಿ ಮಾಡಿ ರೆಡಿ ಆಗಿದೆ. ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಖಾತಾನು ಟ್ರಾನ್ಸ್ಫರ್ ಆಗಿರ್ತದೆ ಅಷ್ಟೇ. ಇಷ್ಟೊತ್ತು ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಹೌದು ಮೇಡಮ್. ಸರ್ ತಮಗೆ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಬಜೆಟ್ ಫ್ರೆಂಡ್ಲಿ ಯಾರಾದ್ರೂ ವಿಲಾಸ್ ಏನಾದ್ರು ನೋಡ್ತಾ ಇದ್ರೆ, ನೀವು ಇಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಸರ್ ಕಾಂಟ್ಯಾಕ್ಟ್ ನಂಬರ್ನ ರೆಫರ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.